Okay, good evening. This is Aishwarya. So ಇವತ್ತು ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಲ್ಲ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅ ಟಾಪಿಕ್ ಕಾಲ್ಡ್ ಗಟ್ ಬ್ರೈನ್ ಆಕ್ಸಿಸ್. ಸೊ ಗಟ್ ಅಂತ ಹೇಳಿದ್ರೆ ನಮ್ಮ ಕರಳು ಅಂತ ತಗೊಳ್ಬೋದು ನಾವು, ಕರಳು, ಆ್ಯಂಡ್ ಬ್ರೈನ್ ಈಸ್ ದ ಮೆದುಳು. ಓಕೆ, ಆ್ಯಂಡ್ ಆಕ್ಸಿಸ್ ಇಸ್ ಅ ವೇಟ್ ವಿಚ್ ಇಸ್ ಕನೆಕ್ಟಿಂಗ್ ಬೋತ್ ದ ಗಟ್ ಆ್ಯಂಡ್ ದ ಬ್ರೈನ್. ಸೊ ಓಕೆ, ಏನಿದು ಹಾಗಾದ್ರೆ ಕನೆಕ್ಷನ್ ಇದೆಯಾ ನಿಜವಾಗ್ಲೂ ಕರಳಿಗೂ ಮತ್ತೆ ಬ್ರೈನಿಗೂ ಏನು ಕನೆಕ್ಷನ್ ಹಾಗಾದ್ರೆ? ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೆಲ್ಲ ಕೇಳಿರ್ಬೋದು ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ. ಡ್ಯೂ ನೋ ವಿ ಸಿ ಗಟ್ ಫೀಲಿಂಗ್ ಲೈಕ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಂಗೆ ಹೇಳ್ತೀವಲ್ಲ. ಏನೋ ಗಟ್ ಫೀಲಿಂಗ್ ಇದು ಅನಿಸ್ತಿದೆ ಪಕ್ಕ ಆಗತ್ತಿದ ಕೆಲಸ, ಅಥವಾ ಇಲ್ಲ ಅಂದ್ರೆ ಹಿಂಗೆ ಹೇಳ್ತೀವಿ ಏನಾದರೂ ಬೇಜಾರಾದಾಗ ತುಂಬಾ ಹೊಟ್ಟೆಲೇನೋ ಸಂಕಟ ಆಗ್ತಿದೆ ಆ ಥರ ಏನೋ, ಅಥವಾ ಏನಾದರೂ ಖುಷಿಯಾದಾಗ ಬಟರ್ಫ್ಲೈಸ್ ಅಂತೆಲ್ಲ. ಸೊ ಈ ನಾವು ಯಾಕೆ ವೈ ಆರ್ ವಿ ಕನೆಕ್ಟಿಂಗ್ ಫೀಲಿಂಗ್ ವಿತ್ ದ ಡೈಜೆಸ್ಟಿವ್ ಸಿಸ್ಟಮ್? ಯಾಕೆ ಹಾಗಾದ್ರೆ ಕನೆಕ್ಟ್ ಮಾಡ್ತಿದ್ದೀವಿ? ಏನಾದರೂ ವಾಟ್ ಈಸ್ ದ ರೀಸನ್ ವೈ ಆರ್ ವಿ ಕನೆಕ್ಟಿಂಗ್? ಅಲ್ಲ, ಇದೆಲ್ಲ ಫೀಲಿಂಗ್ಸ್ ಅಲ್ವಾ. ನಮ್ದೇನಿದೆ ಖುಷಿ ಆಗೋದು ಅಥವಾ ಬೇಜಾರಾಗೋದು, ಇದೆಲ್ಲ ಫೀಲಿಂಗ್ಸು. ಹಾಗಾದ್ರೆ ವೈ ಆರ್ ವಿ ಕನೆಕ್ಟಿಂಗ್? ಡೈಜೆಸ್ಟಿವ್ ಸಿಸ್ಟಮ್ ಜೊತೆ ಏನು ಕನೆಕ್ಷನ್ ಇದಕ್ಕೆ? ಜೀರ್ಣಕ್ರಿಯೆ ಜೊತೆ ಅಲ್ಲ, ಏನೋ ಇದೆ ಸಮಥಿಂಗ್. ಓಕೆ, ಸೊ ದಟ್ ಇಸ್ ಕಾಲ್ಡ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿ, ಆಯ್ತಾ? ಸೊ ಗಟ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ದ ವಾಟ್ ಈಸ್ ಗಟ್, ಇಟ್ಸ್ ನಾಟ್ ಓನ್ಲಿ ದ ಯುನೋ ದ ಕರಳು ಅಂತ ಅಲ್ಲ, ಎಕ್ಸಾಕ್ಟ್ಲಿ ಕರಳು ಅಂತ ಅಲ್ಲ. ಇಟ್ ಸ್ಟಾರ್ಟ್ಸ್ ರೈಟ್ ಫ್ರಮ್ ಅ ಮೌತ್ ಟು ದ ಏನಸ್, ಗುದದ್ವಾರ, ವಾಟ್ ಎವರ್ ನಾವು ಏನು ಮಲ ವಿಸರ್ಜನೆ ಏನು ಮಾಡ್ತೀವಲ್ಲ, ದಟ್ ಟಿಲ್ ದಟ್ ಎಲ್ಲದೂ ಕೂಡ ಇಟ್ ಸ್ಟಾರ್ಟ್ಸ್ ರೈಟ್ ಫ್ರಮ್ ದ ಮೌತ್ ಟು ದ ಏನಸ್, ಎಲ್ಲದನ್ನು ಗಟ್ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ದು ಫೋಕಸ್ ಎಲ್ಲಿ ಅಂತ ಹೇಳಿದ್ರೆ ಸ್ಟಮಕ್ ಅಂದ್ರೆ ಹೊಟ್ಟೆ ಮತ್ತೆ ಕರಳು, ಅದೆರಡನ್ನು ಸ್ಪೆಷಲ್ ಆಗಿ ಗಟ್ ಅಂತ ಹೇಳ್ತೀವಿ. ಸೊ ಈ ಗಟ್ಟಲ್ಲಿ ಹಾಗಾದ್ರೆ ಏನಿದೆ, ಏನಕ್ಕೆ ಹೇಗೆ ಕನೆಕ್ಷನ್ ಕ್ರಿಯೇಟ್ ಆಗಿದೆ ಬ್ರೈನಿಗೂ ಮತ್ತೆ ಗಟ್ಟಿಗೆ? ಹೂ ಇಸ್ ಕ್ರಿಯೇಟಿಂಗ್ ದ ಕನೆಕ್ಷನ್ ಬಿಟ್ವೀನ್ ದ ಗಟ್ಸ್ ಅಂತ ಹೇಳಿದ್ರೆ ದೇರ್ ಇಸ್ ಒಂದ್ ಎರಡು ಥಿನ್ ಲೇಯರ್ಸ್ ಇದೆ. ಇಲ್ಲಿಂದ ಮೌತ್ ಇಂದ ಸ್ಟಾರ್ಟ್ ಆಗಿ ಏನಸ್ ತನಕ ಎರಡು ಥಿನ್ ಲೇಯರ್ ಬರುತ್ತೆ. ಸೊ ಅದ್ರಲ್ಲೆಲ್ಲ ನರ ಎಂಡಿಂಗ್ಸ್ ಅಂತೀವಲ್ಲ, ನರ್ವ್ ಎಂಡಿಂಗ್ಸ್, ನರಗಳದ್ದು ಎಂಡಿಂಗ್ಸ್ ಇದೆ. ಅದು ನಮ್ಮ ಬ್ರೈನಿಗೆ ಕನೆಕ್ಷನ್ ನ ಕೊಡುತ್ತೆ. ಇದೊಂಥರ ಮೊಬೈಲ್ ತರ ವರ್ಕ್ ಮಾಡುತ್ತೆ. ಈಗ ನಮ್ಮ ಹತ್ರ ಮೊಬೈಲ್ ಇದೆ, ನಾವ್ ಇನ್ಯಾರಿಗೂ ಹೇಳ್ಬೇಕೇನಾದ್ರೂ ವಿಷಯ, ಸೊ ವಿ ಆರ್ ಕಾಲಿಂಗ್ ದಮ್ ಅಂಡ್ ಏನೋ ಹೇಳ್ತಿದೀವಿ, ಆಯ್ತಾ? ಸೊ ಮೊಬೈಲ್ ಹೇಗೆ ಆಕ್ಟ್ ಮಾಡುತ್ತೆ ಅಂದ್ರೆ ನಮ್ದು ಮೀಡಿಯಾ ತರ, ನಾವೇನ್ ವಿಷಯ ಅನ್ಕೊಂಡಿದೀವಿ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಒಂದು ಮೀಡಿಯಾ ಇಸ್ ಮೊಬೈಲ್. ಸೊ ದ ಗಟ್ ವಾಟ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್, ಇಟ್ ಆಕ್ಟ್ಸ್ ಲೈಕ್ ಅ ಮೊಬೈಲ್. ಓಕೆ, ಮೊಬೈಲ್ ಇಸ್ ಸಮಥಿಂಗ್, ದ ಸೆಲ್ ಫೋನ್ that helps to transfer your information to the brain, right? That's the thing. The gut serves in that, I mean gut does that function. ಆಲ್ ರೈಟ್. ಸೊ ಅದು ಒಂಥರ ಮೊಬೈಲ್ ತರ ಹೆಲ್ಪ್ ಮಾಡುತ್ತೆ. ಓಕೆ ಸರಿ, ನಮ್ಮ ಹತ್ರ ಮೊಬೈಲ್ ಇದೆ. ಈಗ ಮೊಬೈಲ್ ಬರೀ ಇಟ್ಕೊಂಡ್ರೆ ವಿಷಯ ಪಾಸ್ ಆಗಲ್ಲ. ಈ ಕಡೆಯಿಂದ ಯಾರೋ ಹೇಳಬೇಕು, ಇನ್ಫಾರ್ಮೇಟರ್ ಬೇಕು. ಈಗ ನಾನು ಕಾಲ್ ಮಾಡಿದ್ರೆ ಆ ಕಡೆ ವಿಷಯ ಹೋಗುತ್ತೆ. ಇಫ್ ಐ ಕಾಲ್ ಸಂಬಡಿ ದೆನ್ ದೇ ವಿಲ್ ರಿಸೀವ್ ದ ಇನ್ಫಾರ್ಮೇಶನ್. ಅದರ್ವೈಸ್ ಹೂ ಈಸ್ ಗೋಯಿಂಗ್ ಟು ಡೂ ದಿಸ್? ಮೊಬೈಲ್ ಇದೆ, ಫೈನ್, ಮೊಬೈಲ್ ಇದೆ ನಮ್ಮ ಹತ್ರ, ಯಾರು ಈ ವಿಷಯನ ಹೇಳ್ತಿದ್ದಾರೆ? ಸೊ ನಮ್ಮ ಹೊಟ್ಟೆಲಿ ಏನಿದೆ ಹಾಗಾದ್ರೆ? ಹೂ ಇಸ್ somebody who should be, somebody should present in our digestive system who can transfer this information to the brain. ಯಾರು ಮಾಡ್ತಿರ್ಬೋದು ಹಾಗಾದ್ರೆ? ಯಾರು ಇರ್ಬೋದು ನಮ್ಮ ಹೊಟ್ಟೆ ಒಳಗೆ? ಇನ್ನೇನಿರಕ್ ಸಾಧ್ಯ? ಏನಿರ್ಬೋದು? ಜ್ಯೂಸಸ್. ಓಕೆ, ಬೇರೆ ಏನಾದ್ರೂ ಉತ್ತರ ಇದೆಯಾ? somebody who can transfer this information to the brain, who can do this? Nerves are already ready. Nerves ಇದೆ, anyways nerves ಇದೆ, they are carrying the signals but they are not creating the signals. There is somebody who can create these signals so that it can reach the brain. Somebody does that. ಜಠರಾಗ್ನಿ, ಅದು ಫೈರ್ ಅಂತ ಹೇಳಿದ್ರು. ಓಕೆ, ಸೊ ಅಲ್ಲ, ಸೋಲ್. ಓಕೆ, ಸೋಲ್ ಇಲ್ಲ, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವಿಸಿಬಲ್. ಓಕೆ, ಇದು ದಟ್ ಸೈಂಟಿಸ್ಟ್, ಸೋಲ್ ಇಸ್ ನಾಟ್ ವಿಸಿಬಲ್ ಆಸ್ ಪರ್ ಐಸ್ ಇಂದ ಕಾಣಲ್ಲ, ಬಟ್ ವಿ ಆರ್ ಟಾಕಿಂಗ್ ಸಮಥಿಂಗ್ ವಿಚ್ ಇಸ್ ಕಾಣುತ್ತೆ. ಇದಿದೆ, ಸೈಂಟಿಫಿಕಲಿ ಕೂಡ ಇದೆ, ಅಂಡ್ ಇಟ್ ಇಸ್ ಪಾಸಿಬಲ್ ಟು ಸಿ. ಏನಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್. ಓಕೆ, ದೇರ್ ಆರ್ ಮೆನಿ ನಂಬರ್ ಆಫ್ ಬ್ಯಾಕ್ಟೀರಿಯಾ. ಇನ್ಫ್ಯಾಕ್ಟ್ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ದಟ್ ಇಸ್ ಹೊಟ್ಟೆ ಒಳಗಿದೆ. ಅದು ಏನ್ ಮಾಡ್ತಿದೆ, ಈ ನರ ಎಂಡಿಂಗ್ ಅಂತ ಏನ್ ಹೇಳಿದ್ನಲ್ಲ, ಅದಕ್ಕೆ ಸಿಗ್ನಲ್ ಕೊಡ್ತಿದೆ. ಆ ಸಿಗ್ನಲ್ ನ ನರಗಳು ಬ್ರೈನಿಗೆ ಕ್ಯಾರಿ ಮಾಡ್ತಿದೆ. ಎಷ್ಟು ಬ್ಯಾಕ್ಟೀರಿಯಾ ಇರ್ಬೋದು? ಒಂದು ಅಂದಾಜು ಒಂದು 100, 200, ಬಿಲಿಯನ್ಸ್. ಓಕೆ, billions of, there are too many bacteria in our stomach. How many? Can you guess the number? You just said 2 billion? No, that's Billions. Guess. More than that. 10 billion. 10 billion. Okay. There are trillions of bacteria. Average ಅಲ್ಲಿ 100 trillion ಅಂತ ಹೇಳ್ತೀವಿ. ಆಲ್ಮೋಸ್ಟ್ ತಗೊಂಡ್ರೆ ಈ ವರ್ಲ್ಡ್ ಅಲ್ಲಿ
ನಮ್ಮ ದೇಶದ ಅಂದ್ರೆ ನಮ್ಮ ಜಗತ್ತಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದಕ್ಕಿಂತ 12,000 ಪಟ್ಟು ಜಾಸ್ತಿ. ದಟ್ ಇಸ್ 12,000 times more than the world's population. That much bacteria is present in our gut. Okay, alright, it's that, so much number we can't just imagine also. ಜನ ಫುಲ್ ಇಡೀ ಅರ್ಥಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದಕ್ಕಿಂತ 12,000 times ಜಾಸ್ತಿ ಅಷ್ಟು ಬ್ಯಾಕ್ಟೀರಿಯಾ ಒಬ್ಬ ಇಂಡಿವಿಜುವಲ್ ಹೊಟ್ಟೆಲಿ ಇರುತ್ತೆ. ರೈಟ್ ಫ್ರಮ್ ಯೋರ್ ದಿಸ್ ಥಿಂಗ್ ಟು ಮೌತ್ ಟು ಏನಸ್ ಅಷ್ಟು ಬ್ಯಾಕ್ಟೀರಿಯಾಗಳಿದೆ. ಅದರಲ್ಲೂ ಎಷ್ಟು ಸ್ಪೆಷಾಲಿಟಿ ಅಂದ್ರೆ ನಿಮ್ಗಿರೋಂಥ ಬ್ಯಾಕ್ಟೀರಿಯಾ ಇವ್ರಿಗಿರೋದು. ಇಟ್ಸ್ ವೆರಿ ಡೈವರ್ಸ್. ಬೇರೆ 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 ತುಂಬಾನೇ ಇಟ್ಸ್ ಲೈಕ್ ರಿಯಲಿ ಡೈವರ್ಸ್ ಅಂಡ್ ಯು ಜಸ್ಟ್ ಕಾಂಟ್ ಇಮ್ಯಾಜಿನ್ ದ ಸ್ಪೀಸೀಸ್ ಆಫ್ ದ ಬ್ಯಾಕ್ಟೀರಿಯಾ ಮತ್ತೆ ನಂಬರ್ ಆಫ್ ದ ಬ್ಯಾಕ್ಟೀರಿಯಾ. ಇಟ್ಸ್ ಲೈಕ್ ವೆರಿ ಡೈವರ್ಸ್. ಓಕೆ ಸರಿ, ಈಗ ಬ್ಯಾಕ್ಟೀರಿಯಾ ಇದೆ ಹೊಟ್ಟೆಲಿ, ಕನೆಕ್ಷನ್ ಕ್ರಿಯೇಟ್ ಮಾಡ್ತಿದೆ. ಸರಿ ಇರ್ಲಿ ಬಿಡಿ, ನಾನ್ ಯಾಕೆ ಇದನ್ನ ತಿಳ್ಕೊಳ್ಬೇಕು? ಹಾಗಾದ್ರೆ ನಾವ್ ಯಾಕೆ ತಿಳ್ಕೊಳ್ಬೇಕು? ಇರ್ಲಿ, ಏನೇನೋ ಕನೆಕ್ಷನ್ ಇದೆ ಅಲ್ವಾ ದೇಹದಲ್ಲಿ. ಹಾಗಾದ್ರೆ ಕರಳಿಗೆ ಮೆದ್ಲು ಅದು ಇದು ಯಾಕೆ ನಂಗೆ? ವೈ ಡು ಯು ವಾಂಟ್ ಟು ನೋ? Like, what is the purpose we want to know this? Okay, like there is a connection I told you. Like, let it be. What is the point in knowing this? ಯಾಕೆ ತಿಳ್ಕೊಳ್ಬೇಕು ಹಾಗಾದ್ರೆ ನಾವು? Why do we want to know this connection? Any idea? If the connection is broken, sometimes its signals are not properly sent. Right. Yeah. Okay, yeah. ಸೊ ಕನೆಕ್ಷನ್ಸ್ ಕನೆಕ್ಷನ್ ಏನಾದ್ರೂ ಬ್ರೇಕ್ ಆದ್ರೆ ಏನಾಗುತ್ತೆ? ಆಸ್ ಶಿ ಟೋಲ್ಡ್, ಸಿಗ್ನಲ್ಸ್ ಏನಾದ್ರೂ ಪ್ರಾಪರ್ ಕರೆಕ್ಟ್ ಆಗಿ ಸೆಂಡ್ ಆಗ್ತಿಲ್ಲ ಅಂದ್ರೆ ಅದ್ರದ್ದೇನಾದ್ರೂ ಇನ್ನೊಂದೇನೋ ಸಮಸ್ಯೆ ಆಗ್ಬಹುದು. ಅದಕ್ಕೋಸ್ಕರ ಸೊ ಅದಕ್ಕಿಂತಲೂ ಮೇನ್ ಆಗಿ ಏನಂದ್ರೆ ದೇರ್ ಆರ್ ಸರ್ಟೇನ್ ಸಿಂಪ್ಟಮ್ಸ್ ವಿಚ್ ವಿ ನೀಡ್ ಟು ನೋ. ಲೈಕ್ ಈಗ ಇನ್ನೊಂದೇನು ಹೇಳ್ತೀನಿ ಅಂದ್ರೆ ದೇರ್ ಆರ್ 2 types ಆಫ್ ಬ್ಯಾಕ್ಟೀರಿಯಾ ಬೇಸಿಕಲಿ, ಗುಡ್ ಬ್ಯಾಕ್ಟೀರಿಯಾ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ. ಆಯ್ತಾ? ಟು ಬಿ ವೆರಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ, for your kind of understanding, okay, there are so many names. If I keep on telling them, like it will not, you're not actually understand the things. So let me be clear, let me be simple. So there are 2 types of bacteria. 2 ತರ ಬ್ಯಾಕ್ಟೀರಿಯಾಗಳಿರುತ್ತೆ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ. ಇನ್ನೂ ಬೇರೆ ಬೇರೆ ಇದೆ, ವೈರಸ್ ಇರುತ್ತೆ, ಫಂಗಸ್ ಇರುತ್ತೆ, ಈಸ್ಟ್ ಇರುತ್ತೆ, ಎಲ್ಲ ನಮ್ಮ ಹೊಟ್ಟೆಲಿ ಉಂಟು. ಬಟ್ ವಿ ಆರ್ ಬೇಸಿಕಲಿ ಸಿಗ್ನಲ್ಸ್ ಪಾಸ್ ಮಾಡೋಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಬ್ಯಾಕ್ಟೀರಿಯಾಸ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಬ್ಯಾಕ್ಟೀರಿಯಾ. ಈ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಏನ್ ಹೇಳಿದ್ನಲ್ಲ, ಈ ಗುಡ್ ಬ್ಯಾಕ್ಟೀರಿಯಾಸ್ ಅಂದ್ರೆ ಏನಂದ್ರೆ ಅದು ನಮ್ಮ ದೇಹಕ್ಕೇನು ತೊಂದರೆ ಮಾಡಲ್ಲ. ಸೊ ದೇರ್ ಆರ್ ಗುಡ್ ಬ್ಯಾಕ್ಟೀರಿಯಾಸ್ ವಿಚ್ ಇಸ್ ನಾಟ್ ಹಾರ್ಮ್ಫುಲ್ ಟು ಅವರ್ ಬಾಡಿ. ವಾಟ್ ದೇ ಡಸ್ ಇಸ್ ದೇ ಜಸ್ಟ್ ಸಿಂಬಯೋಸಿಸ್ ತರ, ವಿ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಾವೇನ್ ಫುಡ್ ತಿಂತೀವಿ ಅದನ್ನು ಸ್ವಲ್ಪ ತಗೊಳುತ್ತೆ, ಅದ್ರ ಕೆಲಸ ಅದ್ ಮಾಡ್ಕೊಳುತ್ತೆ. Then they does that's it. They are not harmful. Whatever we eat, they take a few amount of the food and they does their work. They're not harmful. Whereas bad bacterias ಏನಿದೆ ಅದೇನ್ ಮಾಡುತ್ತೆ, ನಾವೇನ್ ತಿಂತೀವಿ ಫುಡ್ ಅದನ್ನ ತಗೊಳುತ್ತೆ, ಪ್ಲಸ್ ಬೇರೆ ತರ ಸಿಗ್ನಲ್ಸ್ನ, ರಾಂಗ್ ಸಿಗ್ನಲ್ಸ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಾಟ್ ದೇ ಡಸ್ ಇಸ್ ದೇ ಈಟ್ ವಾಟ್ ಎವರ್ ವಿ ಈಟ್ ಅಂಡ್ ದೇ ಗಿವ್ ದ ರಾಂಗ್ ಸಿಗ್ನಲ್ಸ್. Okay, so that's the thin line between the good bacteria and the bad bacteria. ಗುಡ್ ಬ್ಯಾಕ್ಟೀರಿಯಾ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ದೇ ಪ್ರೊಡ್ಯೂಸ್ ಸರ್ಟೈನ್ ಗುಡ್ ಹಾರ್ಮೋನ್ಸ್. ನಾವೀಗ ಏನು ಸಿಗ್ನಲ್ಸ್ ಅಂತ ಹೇಳಿದ್ನಲ್ಲ, ದಟ್ ಇಸ್ ನಥಿಂಗ್ ಬಟ್ ದ ಗುಡ್ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ, ಕೆಲವೊಂದು ಒಳ್ಳೆ ಹಾರ್ಮೋನ್ಗಳನ್ನ ಪ್ರೊಡಕ್ಷನ್ ಮಾಡುತ್ತೆ. ಈಗ ಒಳ್ಳೆ ಹಾರ್ಮೋನ್ ಅಂದ್ರೆ ನಮ್ಗೆ ಖುಷಿ ಆಗಿದೆ ಅವಾಗ ನಮ್ಗೆ 2 ತರ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಸೆರೋಟೋನಿನ್, ಆಕ್ಸಿಟೋಸಿನ್, ಡೋಪಮೈನ್ ಅಂತೆಲ್ಲ ಕೆಲವೊಂದು ಹಾರ್ಮೋನ್ಸ್ ಇದೆ. ದಟ್ ಈಸ್ ರಿಲೀಸ್ ಫ್ರಮ್ ದ ಬ್ರೈನ್. ಅದು ಕ್ರಿಯೇಟ್ ಮಾಡೋದು ಯಾರು? ಈ ಗುಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ ಅದು ಕ್ರಿಯೇಟ್ ಮಾಡುತ್ತೆ. ಸೊ ಆ ಸಿಗ್ನಲ್ ನ ಪಿಕ್ ಮಾಡಿ ನಮ್ಮ ಬ್ರೈನ್ ಇಂದ ಸರ್ಟೈನ್ ಹಾರ್ಮೋನ್ಸ್ ರಿಲೀಸ್ ಆಗಿ ದೆನ್ ವಿಲ್ ಬಿ ಲೈಕ್ ಹ್ಯಾಪಿ. ನಮ್ಮ ಮೂಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ಹಾರ್ಮೋನ್ಸ್ ಕ್ರಿಯೇಟ್ ಮಾಡುತ್ತೆ, ಲೈಕ್ ಅಡ್ರಿನಾಲಿನ್, like there are few stress hormones, corticosteroids, there are few stress hormones which is released by the bad bacteria. ಇದು ಈ ತರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಎರಡೂ ಇರುತ್ತೆ, ನಮ್ಮ ದೇಹದಲ್ಲೇ ಎರಡೂ ಇರುತ್ತೆ. ಯಾವ್ದು ಎಕ್ಸೆಸ್ ಆಗಿದೆ ಅದ್ರ ಮೇಲೆ ನಮ್ಮ ಬಿಹೇವಿಯರ್ ಡಿಪೆಂಡ್ ಆಗಿರುತ್ತೆ. ಸೊ ಯಾಕೆ ನಾವು ಇದನ್ನ ತಿಳ್ಕೊಬೇಕಂತ ಹೇಳಿದ್ರೆ, ವೈ ಡು ವಿ ನೀಡ್ ಟು ನೋ ದಿಸ್ ಇಸ್ ಬಿಕಾಸ್ ಎವ್ರಿಥಿಂಗ್, ವಾಟ್ ಎವರ್ ವಿ ಬಿಹೇವ್, ವಾಟ್ ಎವರ್ ಐ ಟಾಕ್, ಹೌ ಡು ಐ ವಾಟ್ ಈಸ್ ಮೈ ಇಂಟೆಲಿಜೆನ್ಸ್ ಲೆವೆಲ್, ವಾಟ್ ಡು ಐ ಡೂ ಎವ್ರಿ ಡೇ, ನನ್ನ ಎಮೋಷನಲ್ ಸ್ಟೇಟಸ್ ಆಗಿದೆ, ವೆದರ್ ಐ ಆಮ್ ಹ್ಯಾಪಿ, ಸ್ಯಾಡ್ ಆಗಿದ್ದೀನ, ವೆದರ್ ಐ ಆಮ್ ಆಂಗ್ರಿ ಟು ಮಚ್, ಹೌ ಡು ಐ ರಿಯಾಕ್ಟ್, ನಾನು ಹೇಗೆ ಬಿಹೇವ್ ಮಾಡ್ತೀನಿ, ಎಲ್ಲದೂ ಕೂಡ ಈ ಬ್ಯಾಕ್ಟೀರಿಯಾಗಳಿಂದನೇ ಡಿಪೆಂಡ್ ಆಗಿದೆ. ಎವ್ರಿಥಿಂಗ್, ಏನೇನು ನಾವು ಮಾತಾಡ್ತೀವಿ, ಏನೇನು ಕೆಲಸ ಮಾಡ್ತೀವಿ, ನಮ್ದು ಇವತ್ತಿನ ಮೂಡ್ ಹೇಗಿದೆ, ಎಲ್ಲದೂ ಕೂಡ ಈ ಬ್ಯಾಕ್ಟೀರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಗೆ ಥಿಂಕ್ ಮಾಡ್ತೀವಿ ಅದೆಲ್ಲದೂ ಕೂಡ ಇದರಿಂದ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ತಿಳ್ಕೊಳೋದು ಅವಶ್ಯಕತೆ ಇದೆ. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ಮೆಜಾರಿಟಿ ಆಫ್ ದ ಕಾಯಿಲೆಗಳು ಏನೇನಿದೆ ಅಲ್ಲ, ಲೈಕ್ ಮೇಜರ್ ಡಿಸೀಸಸ್,
ವಾಟ್ ವಿ ಸೇಸ್ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್, ಹಾರ್ಟ್ ಡಿಸಾರ್ಡರ್ಸ್, ಇನ್ನಾದ್ರೂ ಕಿಡ್ನಿ ಫಂಕ್ಷನ್ ಸರಿ ಇಲ್ಲ, ಇದು ಎಲ್ಲದಕ್ಕೂ ಕೂಡ ಎವ್ರಿಥಿಂಗ್ ದಟ್ಸ್ ಬಿಕಾಸ್ ಆಫ್ ದ ರಾಂಗ್ ಸಿಗ್ನಲ್ಸ್ ಪಾಸ್ ಬೈ ದಿಸ್ ಬ್ಯಾಕ್ಟೀರಿಯಾಸ್, ಇದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಬ್ಯಾಕ್ಟೀರಿಯಾ ಕಾನ್ಸೆಪ್ಟ್ ನಮ್ಗೊಂದು ಸ್ವಲ್ಪ ಕ್ಲಿಯರ್ ಆಗಿದ್ರೆ, ಲೈಕ್ ನಾವು ಫುಡ್ ಹೇಗೆ ತಿನ್ಬೇಕು, ನಮ್ಮ ಬಿಹೇವಿಯರ್ ಹೇಗಿರ್ಬೇಕು, ಅದನ್ನ ನಾವು ಮಾಡಿಫೈ ಮಾಡ್ಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಸೋ ಮೆನಿ disorders, the future coming disorders, preventive aspect. So if we know like how to control these kind of things, like my emotions, these things, if I know that, then I can control so many disorders like diabetes, hypertension, whatever the disorders that I can control to myself. So ಈಗ unhealthy gut ಅಂತ ಹೇಗೆ ಗೊತ್ತಾಗುತ್ತೆ? How do I know that my gut is unhealthy? So okay, I told about these things and all, there are connections, what is going to happen and all. So ನನ್ನ ಗಟ್ ಹೆಲ್ದಿ ಇದೆಯಾ ಇಲ್ವಾ, ನನ್ನ ಗಟ್ ಸರಿಯಾಗಿದೆಯಾ ಇಲ್ವಾ, ಅದು ನಮ್ಗೆ ಹೇಗೆ ಗೊತ್ತಾಗತ್ತೆ ಹಾಗಾದ್ರೆ? ಈಗ ಎಷ್ಟೋ ಜನಕ್ಕೆ ನೋಡಿ ಹೊಟ್ಟೆ ಹಸಿಯಲ್ಲ ಅಂತ ಹೇಳ್ತಾರೆ, ಹೊಟ್ಟೆ ಹಸಿಯಲ್ಲ ಆದ್ರೂ ನಾವೇನೋ ತಿಂತೀವಿ, ಆ ಟೈಮಿಗೆ ತಿಂತೀವಿ, ಬಟ್ ನಂಗೆ ಹೊಟ್ಟೆ ಯೂಶಲಿ ಹಸಿಯೋದಿಲ್ಲ ಅಂದ್ರೆ ಏನರ್ಥ? ಬ್ಲೋಟಿಂಗ್. So many people complains that they are not having a good appetite. They just eat because it's the time. 1 o'clock हो गया तो खाना है थोड़ी बहुत, हाँ चलो खा लेते. But it's not the hunger actually. The proper hunger is not generated. Why is that happening? It's one of the signs that you are having the unhealthy gut. That's called bloating. We say na bloating. We say like there is a bloating. I don't feel like eating today. Adunu one of the unhealthy symptoms. Matte the weight keeps changing. There is a weight ತುಂಬಾ changes. ನಾನೇ ತುಂಬಾ ತಿನ್ನಲ್ಲ ಮೇಡಮ್, ಆದ್ರೂ weight gain ಆಗ್ಬಿಡ್ತೀನಿ. ನಂಗೆ ಥೈರಾಯ್ಡ್ ಇಶ್ಯೂಸ್ ಏನೂ ಇಲ್ಲ, ಬಟ್ ಸ್ಟಿಲ್ ನಂಗೆ ಗೊತ್ತಿಲ್ಲ ಯಾಕೆ weight changes. The weight keeps changing, or you'll lose the weight either, or you'll gain the weight. Like it's so sudden, quickly you does that. ಈ ತರ ತುಂಬಾ ವೇಟ್ ಚೇಂಜಸ್ ಆಗ್ತಿದೆ, ಇದೂ ಕೂಡ ಅನ್ಹೆಲ್ದಿ ಗಟ್ಟಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ತುಂಬಾ ಶುಗರ್ ಕ್ರೇವಿಂಗು, ಏನಾದ್ರೂ ಸ್ವೀಟ್ ತಿನ್ನೋಣ ಅನ್ಸುತ್ತೆ ಊಟ ಆದ ತಕ್ಷಣ. ಕೆಲವರಿಗೆ ಇರುತ್ತಲ್ಲ, ಲೈಕ್ some people say that sugar cravings, we always feel like eating a sweet with the coffee. I drink a small piece of sweet or whatever. That is the sugar craving ತುಂಬಾ ಇದೆ ಅಂತ ಹೇಳಿದ್ರೆ that sign of yeast ಅಂತ ಏನು ಹೇಳ್ತೀವಲ್ಲ, yeast growth is excess in your gut. It is the sign that yeast excess ಆಗಿದೆ. ಸೊ ಇದೆಲ್ಲ ಮತ್ತೆ ತುಂಬಾ ಇರಿಟೇಟ್ ಆಗುತ್ತೆ ಬೇಗ, ಮೂಡ್ ಸ್ವಿಂಗ್ಸ್, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್. ಈಗ ಒಂಚೂರು ಚೆನ್ನಾಗಿ ಮಾತಾಡ್ತಿರ್ತಾರೆ, ನೆಕ್ಸ್ಟ್ ಮೂಮೆಂಟ್ ಸಿಟ್ಟು, ಖುಷಿ, ಹಿಂಗೆ ತುಂಬಾ ಮೂಡ್ ಸ್ವಿಂಗ್ಸ್ ಯಾಕೆ ತುಂಬಾ ಆಗ್ತಿರತ್ತೆ? ಇದೆಲ್ಲ ನೀವು ಕನೆಕ್ಟ್ ಮಾಡಿದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಇದೆ. PCOD ಆಗಿರ್ಬೋದು, ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ನಿದ್ರೆ ಸರಿಯಾಗಿಲ್ಲ, ಇದೆಲ್ಲದೂ ಇಂಟರ್ನ್ ಇಟ್ಸ್ ಕನೆಕ್ಟೆಡ್ ಟು ಯೋರ್ ಗಟ್. ಸೊ ಎಲ್ಲದೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಹೌದು ಇದೆ, ಅದರಿಂದಾನೇ ಹೀಗೆ ಅಂತಾನು ಅನ್ಸುತ್ತೆ. ಬಟ್ ಮೋರ್ ಓವರ್ ಇದು ಸ್ಟಾರ್ಟ್ ಆಗೋದ್ರಿಂದ ಅಂದ್ರೆ ನಮ್ಮ gut, because your gut is not healthy, so many symptoms that starts because of your gut. Okay na? ಇವಾಗ ಸರಿ, ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಇದಕ್ಕೆ, ಎಮೋಷನ್ಸ್ ಇಂದ ಹೌ ಇಟ್ ಇಸ್ ಇಂಪ್ಯಾಕ್ಟೆಡ್ ಟು ದ ಗಟ್ ಅಂತ ಹೇಳ್ಬಿಟ್ಟು. So they have done so many experiments on this to prove that there is a gut and the brain has connections too. ಸೊ ದೇರ್ ಇಸ್ ಅ ಎಕ್ಸ್ಪೆರಿಮೆಂಟ್. ಅದೇನಂತ ಹೇಳಿದ್ರೆ, ಮದರ್ ಈಗ ಅಮ್ಮಂಗೆ ಮತ್ತೆ ಮಗುಗೆ ಯೂಶಲಿ ಹೇಗಿರತ್ತೆ, ಬಾಂಡಿಂಗ್ ಇರತ್ತಲ್ವ ತುಂಬಾ. ಅಮ್ಮಂಗೆ ನಮ್ಮ ಮಗು ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯೂಶಲಿ ಮದರ್ಸ್ ಹ್ಯಾವ್ ಸೋ ಮಚ್ ಅಫೆಕ್ಷನ್ ಟುವರ್ಡ್ಸ್ ದೇರ್ ಬೇಬೀಸ್ ಅಂಡ್ ಆಲ್. ಸೊ ಓಕೆ, ಇದು ಇರತ್ತೆ ನ್ಯಾಚುರಲ್, ಅದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಲ್ವಾ. ಏನಕ್ಕೆ ಈ ತರ ಹಿಂಗೆ, ಅದ್ರಲ್ಲೇನು ಬ್ಯಾಕ್ಟೀರಿಯಾದೇನು ರೋಲ್ ಇಲ್ಲ ಅಂತ ಅಲ್ಲ. ಡೆಫಿನೆಟ್ಲಿ ದೇರ್ ಈಸ್ ಅ ಬ್ಯಾಕ್ಟೀರಿಯಾ ರೋಲ್ ಇನ್ ದಿಸ್ ಆಲ್ಸೋ. It's just not your baby you're having affection towards that. There is a bacterial role in the affection you're showing towards that baby also. That is also depends on the bacteria which is in the mother's gut. Mother in the gut alli aa magu or pregnancy iruvaga ಅಮ್ಮಂದ ಹೊಟ್ಟೆ ಏನು ಕರಳಲ್ಲಿ ಯಾವ ತರ ಬ್ಯಾಕ್ಟೀರಿಯಾ ಇದೆ, ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಅಂತ ಹೇಳಿದ್ನಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾ ಇತ್ತಂತ ಹೇಳಿದ್ರೆ ಅದ್ರದ್ದು ಇಂಪ್ಯಾಕ್ಟ್ ಹೇಗಿರುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಇದ್ರೆ ಅದ್ರದ್ದು ಇಂಪ್ಯಾಕ್ಟ್ ಹೇಗಿರುತ್ತೆ, ಅದನ್ನು ಕೂಡ ಡಿಪೆಂಡ್ ಆಗುತ್ತೆ. ಯಾವಾಗ ವೆನ್ ವಿ ಆರ್ ಹ್ಯಾವಿಂಗ್ ಅ ಪ್ರೆಗ್ನೆನ್ಸಿ, ದಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಯು ಹ್ಯಾವ್ ಇನ್ ಯೋರ್ ಸ್ಟಮಕ್. ಆಲ್ರೈಟ್. ಸೊ ಇವಾಗ ಇದನ್ನ ಹೇಗೆ ಪ್ರೂವ್ ಮಾಡಿದ್ರೆ ಅಂತ ಹೇಳಿದ್ರೆ, ಒಂದು ಮೈಸ್ ಇದೆ. ಈಗ ಯೂಶಲಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋದು ಇಲಿಗಳ ಮೇಲೆ. ಫಸ್ಟ್ ಮನುಷ್ಯರಿಗೆ ನಾವು ಏನು ಕೊಡಕ್ಕಾಗಲ್ಲ ಡೈರೆಕ್ಟ್ ಆಗಿ. ವಾಟ್ ವಿ ಡಸ್ ಇಸ್ ವಿ ಡೂ ಎಕ್ಸ್ಪೆರಿಮೆಂಟ್ ಆನ್ ದ ಮೈಸ್ ಫಸ್ಟ್. Okay, we have albumin rats. So we does experiment on albumin rats ಅಥವಾ guinea pigs ಅಂತೆಲ್ಲ ಇರುತ್ತೆ. ಅದ್ರ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ದೆನ್ ವಿ ಕನ್ಕ್ಲೂಡ್ ದಟ್ ಮನುಷ್ಯರಿಗೂ ಇದೇ ತರ ಸಿಂಪ್ಟಮ್ಸ್ ಇರತ್ತಂತ ಆಮೇಲೆ ಹೇಳ್ತೀವಿ. ಫಸ್ಟ್ ನಾವು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಇದನ್ನ. ಸೊ ಏನ್ ಮಾಡಿದ್ರೆ ಅಂದ್ರೆ, 2 ಇಲಿಗಳು ತಗೊಂಡ್ರು ವಿಚ್ ಇಸ್ ಹ್ಯಾವಿಂಗ್ ಪ್ರೆಗ್ನೆನ್ಸಿ. ನಾರ್ಮಲ್ ಪ್ರೆಗ್ನೆಂಟ್ ಇರುವಂತ ಅಲ್ಲ, ಫಸ್ಟ್ ಇಲಿಗಳು ತಗೊಂಡ್ರು. ಫಸ್ಟ್
ಇವಾಗ ಒಂದ್ ಇಲಿಗೆ ಏನ್ ಮಾಡಿದ್ರು ಅಂದ್ರೆ ಅದ್ರ ಗಟ್ಟನ್ನ ಫುಲ್ ಆಂಟಿಬಯೋಟಿಕ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಂಟಿಬಯೋಟಿಕ್ ನಾವೇನ್ ತಗೊಳ್ತೀವಲ್ಲ, whatever we take antibiotics that kills your bacteria flora ಏನಿರುತ್ತೆ, the bacterial flora, it completely takes it out. So that is the function of the antibiotics. What they does is ಒಂದ್ ಇಲಿಗೆ ಫುಲ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದೇನಾಯ್ತು, ಕಂಪ್ಲೀಟ್ ಆಗೋದ್ರ ಗಟ್ಟಲ್ಲಿ ಎಲ್ಲಾ ಬ್ಯಾಕ್ಟೀರಿಯಾ ಹೋಯ್ತು. ಸೊ ಇನ್ನೊಂದು ಇಲ್ಲಿ ನಾರ್ಮಲ್ ಆಗಿತ್ತು, ಅದಕ್ಕೆ ಏನು ಆಂಟಿಬಯೋಟಿಕ್ಸ್ ಕೊಟ್ಟಿಲ್ಲ, ದಟ್ ವಾಸ್ ಕ್ವೈಟ್ ಫೈನ್, ದಟ್ ವಾಸ್ ನಾರ್ಮಲ್ ರೈಟ್. ಸೊ ನೆಕ್ಸ್ಟ್ ವಾಟ್ ದೇ ಡಸ್ ಇಸ್ ಇಂಡ್ಯೂಸ್ ಪ್ರೆಗ್ನೆನ್ಸಿ. ಸೊ ಎರಡು ಇಲಿಗಳು ದೇ ಹ್ಯಾಪನ್ ಟು ಬಿಕಮ್ ಪ್ರೆಗ್ನೆಂಟ್, ಆಯ್ತಾ, ಟೂ ಮೈಸಸ್, ಎರಡೂ ಪ್ರೆಗ್ನೆಂಟ್ ಆಯ್ತು ಇಲಿಗಳು. ಸೊ ಅದಾದ್ಮೇಲೆ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ಏನಾಯ್ತು, ಯಾವ ಇಲಿ ಗಟ್ಟಲ್ಲಿ ಏನು ಬ್ಯಾಕ್ಟೀರಿಯಾ ಇರ್ಲಿಲ್ಲ ಅಲ್ಲ, ಒಂದ್ ಕ್ಲಿಯರ್ ಮಾಡಿದ್ರಲ್ಲ ಆಂಟಿಬಯೋಟಿಕ್ಸ್ ಕೊಟ್ಟು, ಆ ಇಲಿಗೆ ಅದ್ರ ಮಗು ಏನು ಬೇಬೀಸ್ ಏನಿರತ್ತೆ ಏನೂ ಬಾಂಡಿಂಗ್ ಇಲ್ಲ, ಹಾಲು ಕುಡಿಸಿಲ್ಲ, ಅದು ಲೈಕ್ ಬ್ರೆಸ್ಟ್ ಫೀಡ್ ಮಾಡೇ ಮಾಡ್ತಾವೆ ಪ್ರಾಣಿಗಳು, ನಮ್ಮ ತರಾನೆ ಪ್ರೀತಿ ಇರತ್ತೆ ಅದಕ್ಕೂ ಇದ್ರ ಮೇಲೆ, ಅದ್ರದ್ದು ಮಗು ಮೇಲೆಲ್ಲ. ಈ ಇಲಿಗಳು ಅದಕ್ಕೇನು ಬಾಂಡಿಂಗ್ ಇಲ್ಲ, ಹಾಲು ಕುಡಿಸಿಲ್ಲ, ನರ್ಚರ್ ಮಾಡಿಲ್ಲ, ಜಸ್ಟ್ ಇದು ಆಯ್ತು, ಡೆಲಿವರಿ ಆಯ್ತು, ಬಿಟ್ಬಿಡ್ತು. So these type of ilis, these type of rats which was germ free, that doesn't have any affection towards their babies. Okay, it was like it was not breastfeeding, it was not having the nurturing affection towards the baby, and it was not at all having what to say, no, that's nothing. It was not having any affection towards that baby. ಸೊ ಇನ್ನೊಂದೇನಿತ್ತು ಇಲ್ಲಿ, ಅದಕ್ಕೇನು ಬ್ಯಾಕ್ಟೀರಿಯಾ ಏನು ತೆಗ್ದಿರ್ಲಿಲ್ಲ ಅಲ್ಲ, ಅದು ನಾರ್ಮಲ್ ಆಗಿತ್ತು. ಹೇಗೆ ಮರಿಗೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ, ಮರಿಗೆ ಹೇಗೆ ಬ್ರೆಸ್ಟ್ ಫೀಡ್ ಮಾಡುತ್ತೆ, ದಟ್ ವಾಸ್ ಲೈಕ್ ಕ್ವೈಟ್ ನ್ಯಾಚುರಲ್ ವಾಸ್ ಹ್ಯಾಪನಿಂಗ್. ಇನ್ನೊಂದೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರಂದ್ರೆ ಈ ಕೊಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಈ ಕೊಲೈ ಇಸ್ಕ್ರೀಷಿಯಾ ಕೊಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಬ್ಯಾಡ್ ಬ್ಯಾಕ್ಟೀರಿಯಾ. ತುಂಬಾ ಎಕ್ಸೆಸ್ ಅಮೌಂಟ್ ಅಲ್ಲಿ, ದಟ್ ಇಸ್ ನಾಟ್ ಗುಡ್, ಅಂದ್ರೆ ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ನಮ್ಮ ಹೊಟ್ಟೆಲಿ ಇದ್ರೆ ಅದು ಒಳ್ಳೇದೇನಲ್ಲ. ಈ ಕೊಲೈ ಅಂತ ಒಂದು ಬ್ಯಾಕ್ಟೀರಿಯಾ, ಇದನ್ನ ಮಾತ್ರ ಇಂಜೆಕ್ಟ್ ಮಾಡಿದ್ರು ಒಂದಿಲಿಗೆ, ಆಮೇಲೆ ಅದ್ರದ್ದು ಬಿಹೇವಿಯರ್ ನೋಡಿದ್ರು ಹೇಗಾಗತ್ತಂತ ಹೇಳಿ. ಇದೂ ಈ ಇಕೊಲೈ ಕೊಟ್ಟಿದ್ದ ಬ್ಯಾಕ್ಟೀರಿಯಾ ಇಲಿ ಏನಿತ್ತಲ್ಲ, ದಟ್ ಇಸ್ ಲೈಕ್ ಟೋಟಲಿ ಏನು ಇಷ್ಟನೇ ಇಲ್ಲ ಅದ್ರ ಮಗು ಮೇಲೆ, ಅದಕ್ಕೆ ಕಂಪ್ಲೀಟ್ಲಿ ಹಾಲು ಕುಡ್ಸಕ್ ಇಷ್ಟ ಇಲ್ಲ, ನರ್ಚರ್ ಮಾಡಕ್ ಇಷ್ಟ ಇಲ್ಲ, ಏನು ಇಷ್ಟ ಇಲ್ಲ. ಸೊ ಏನಂತ, ಈ ಬ್ಯಾಕ್ಟೀರಿಯಾ ಏನಿದೆ ಅದ್ರದ್ದು ಇಂಪ್ಯಾಕ್ಟು ತುಂಬಾನೇ ಆಗತ್ತಂತ ಅರ್ಥ. ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ E. coli, a bacteria called E. coli, which is called as bad bacteria. And they injected only the bad bacteria into the mice, and then they want to see the behavior of the mice, how it goes anta. So then what happened is, the E. coli bacteria, what it does is, it was like totally not having any affection towards the baby. So ಇದೇ ತರ ನಮ್ಮ ಹ್ಯೂಮನ್ ಬಾಡಿ ಕೂಡ ಆಗುತ್ತೆ. ಯಾವಾಗ ನಮ್ಗೆ ಎಕ್ಸೆಸ್ ಆಫ್ E. coli ಬ್ಯಾಕ್ಟೀರಿಯಾ ಏನಿರುತ್ತೆ, ಆವಾಗ ನಮ್ಗೆ ಮೂಡ್ ಸ್ವಿಂಗ್ಸ್ ಆಗೋದು, ಅಥವಾ ನಮ್ದು ಸ್ಟ್ರೆಸ್ ಲೆವೆಲ್ ಲೈಕ್ ಟೂ ಮಚ್, ದಿಸ್ ಹ್ಯಾಪನ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್ ಟೂ. The same thing happens in the human being too. When we have excess of E. coli bacteria, then we happen to be too much stressed out, like not having affection anta alla, one just ಒಂದು ತುಂಬಾನೇ ಲೈಕ್ ಕ್ಲಾರಿಟಿ ಇಲ್ಲ, ಸ್ಟ್ರೆಸ್ ತುಂಬಾ ಆಗ್ತಿದೆ, ಆ ತರ ಆಗುತ್ತೆ. ಸೊ ಈಗ ರೀಸೆಂಟ್ ಆಗಿ ನೋಡಿರ್ಬೋದು, CM ಯಡಿಯೂರಪ್ಪ, ಎಕ್ಸ್ ಮಿನಿಸ್ಟರ್ ಯಡಿಯೂರಪ್ಪ ಏನಿದಾರಲ್ಲ, ಅವ್ರ ಗ್ರ್ಯಾಂಡ್ ಡಾಟರ್ ಸೂಸೈಡ್ ಮಾಡ್ಕೊಂಡ್ರು, ನ್ಯೂಸಲ್ಲೆಲ್ಲ ಬಂತಲ್ಲ, ಅವ್ರ ಮೊಮ್ಮಗಳು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು. ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಅಲ್ಲಿ ಏನು ಕನ್ಫರ್ಮ್ ಮಾಡಿಲ್ಲ. ಏನ್ ಹೇಳಿದ್ರು ಅಂದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಿದ್ರು ಅಲ್ವಾ. ಏನದು ಹಂಗಂದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಬಾಣಂತಿ ಸನ್ನಿ ಅಂತ ಹೇಳ್ತಾರೆ ಗೊತ್ತಾ, ಕನ್ನಡದಲ್ಲಿ ಬಾಣಂತಿ ಸನ್ನಿ ಅಂತ ಹೇಳ್ತಾರೆ. ದ ಎಕ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ, his granddaughter committed suicide, and they concluded that there was no post-mortem reports, but they finally concluded that it was postpartum depression anta. ಓಕೆ, ಲೈಕ್ ಅವಳಿಗೆ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರಲಿಲ್ಲ, ಲೈಕ್ ದುಡ್ಡಿದೆ ಇನ್ನೇನು ಅಂತ ಸ್ಟ್ರೆಸ್ ಏನು ಇರ್ಲಿಕ್ಕಿಲ್ಲ. ಸೊ ವಾಟ್ ಈಸ್ ದಿಸ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್? ಹಾಗಾದ್ರೆ ವೈ ದಿಸ್ ಹ್ಯಾಪನ್ಸ್ ಇಸ್, ಅವ್ರಿಗೆ ಯಾರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಏನಂದ್ರೆ ಮಗು ಹುಟ್ಟಿದ ಮೇಲೆ, ಪ್ರೆಗ್ನೆನ್ಸಿ ಆದ್ಮೇಲೆ, ದೇ ಡಸಂಟ್ ಹ್ಯಾವ್ ಎನಿ ಅಫೆಕ್ಷನ್ ಟುವರ್ಡ್ಸ್ ದ ಬೇಬಿ. ಮಗು ಅಳೋ ಸೌಂಡ್ ಕೇಳಿದ್ರೆ ಅವ್ರಿಗೆ ತುಂಬಾ ಕಿರಿಕಿರಿ ಆಗುತ್ತೆ, ಅಥವಾ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಇಷ್ಟ ಇಲ್ಲ, ಮಗು ಅಂದ್ರೆ ಅಷ್ಟು ಅವ್ರಿಗೆ ಇಷ್ಟ ಇಲ್ಲ, ತುಂಬಾ ಕಿರಿಕಿರಿ ಆಗುತ್ತೆ. ಸೊ ದೇ ಹ್ಯಾವ್ ದ ಸುಸೈಡಲ್ ಟೆಂಡೆನ್ಸಿ. So the postpartum depression is something where the cry of the baby irritates them so much. They doesn't like the cry of the baby, the ladies. It's not their fault. It's one type of depression. This is a type of depression, the cry of the baby, and they doesn't want to take the responsibility of the baby. They hate baby, in fact. It's their baby, but still they hate that. This happens. This is not a joke. This happens. This is called postpartum depression. This is something called, this is there.
ಸೊ ಇದು ಯಾಕಾಗತ್ತಂತ, ಇದಕ್ಕೇನು ನಮ್ ಡಿಪ್ರೆಷನ್ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ದಟ್ ಏನೋ ಬ್ರೈನ್ ಇಂದ ಏನೋ ಆಗಿದೆ. ಸೊ ಬ್ರೈನ್ ಇಂದ ಕರೆಕ್ಟ್ ಆಗಿ ನಮ್ಗೆ ಬೇಕಾಗಿರುವಂತ ಗುಡ್ ಹಾರ್ಮೋನ್ಸ್, ನಾ ಫಸ್ಟ್ ಗುಡ್ ಹಾರ್ಮೋನ್ಸ್ ಅಂತ ಹೇಳಿದ್ನಲ್ಲ, ಆಕ್ಸಿಟೋಸಿನ್, ಸೆರೋಟೋನಿನ್, ಇದೆಲ್ಲ ಪ್ರಾಪರ್ ಆಗಿ ರಿಲೀಸ್ ಆಗ್ತಿಲ್ಲ ಅಂತ ಹಾಗೆ ಕನ್ಕ್ಲೂಡ್ ಮಾಡಿ ಡಿಪ್ರೆಷನ್ ಅಂತ ಹೇಳ್ಬಿಡ್ತೀವಿ. ಬಟ್ ವೈ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಅಲ್ಲ, there is some reason which is hindering the process. ಯಾಕೆ ಅದನ್ನ ಮಾಡಕ್ ಬಿಡ್ತಿಲ್ಲ, why is it not happening? It's because of these excess of the bad bacterias. ಇದೆಲ್ಲ CM ಏನು ಹೇಳಿಲ್ಲ, ಅವರೆಲ್ಲೂ ಹೇಳಿಲ್ಲ ಬ್ಯಾಡ್ ಬ್ಯಾಕ್ಟೀರಿಯಾ ಗಿಕ್ಟೀರಿಯಾ ಅದೇನೂ ಇಲ್ಲ. ಬಟ್ ಸ್ಟಿಲ್ ದಿಸ್ ಇಸ್ ಒನ್ ಆಫ್ ದ ರೀಸನ್. ಇದು ಕೂಡ ಒಂದು ಕಾರಣ ಆಗಿರ್ಬೋದು. ಇವಾಗ ರಿಸರ್ಚ್ ಮಾಡ್ತಾ ಇದ್ದಾರೆ. So this is one of the reason which is due to the excess of these kind of bad bacteria. ಇನ್ನು ತುಂಬಾ ಬ್ಯಾಡ್ ಬ್ಯಾಕ್ಟೀರಿಯಾ ಇದೆ, ಕ್ಲೆಬ್ಶೆಲ್ಲಾ ಅಂತ ಇದೆ, ಕ್ಲಾಸ್ಟ್ರಿಡಿಯಂ ಪರ್ಫೆನ್ಜೆನ್ಸ್ ಅಂತ ಇದೆ, ತುಂಬಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದೆ. ಅದೆಲ್ಲ ಎಕ್ಸೆಸ್ ಆದಾಗ ಈ ತರ ಸಿಂಪ್ಟಮ್ಸ್ ಲೈಕ್ ಹಿಂಗೆ ನಮ್ಮ ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬಾ ಆಗೋದು, ಇಂಥದ್ದೆಲ್ಲ ಆಗುತ್ತೆ. ಎಷ್ಟೋ ಕಾಯಿಲೆಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬೇಸಿಟಿ ಇವಾಗ ಏನು ಜಾಸ್ತಿ ಆಗ್ತಿದೆಯಲ್ಲ, ಒಬೇಸಿಟಿ ಇಸ್ ಆಲ್ಸೋ ಡ್ಯೂ ಟು ದ ರಾಂಗ್ ಸಿಗ್ನಲ್ಸ್ ಪ್ರೊಡ್ಯೂಸ್ ಬೈ ದೀಸ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾಸ್. Okay. Yes, bad bacteria. Or there may be like the flora is something where it is like both the bad bacteria and the good bacteria that has to be in an equal quantity, or the good bacteria has to be in the good number, excess quantity. What happens in the like usual disease cases, ಯಾರಿಗೆ ತುಂಬಾ ಕಾಯಿಲೆಗಳಿರುತ್ತೆ ಅಥವಾ ಇನ್ನೊಂದೇನೋ ಇರುತ್ತೆ, ಅವರ ಗಟ್ಟಲ್ಲಿ ಅಂದ್ರೆ ಅವರ ಕರಳಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಏನಿದೆ ಅದು ರಾಂಗ್ ಸಿಗ್ನಲ್ಸ್ ಜಾಸ್ತಿ ಕೊಡೋದ್ರಿಂದ ಈ ತರ ಬಿಹೇವಿಯರ್ ಎಲ್ಲ ಆಗುತ್ತೆ. ಸ್ಟಮಕ್ ನಲ್ಲಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹಸಿವಾದ್ರೆ ಗೊತ್ತಾಗುತ್ತೆ, ಗಟ್ಸ್ ಅಂತ. ಹೊಟ್ಟೆ ತುಂಬಿದ್ರು ಗೊತ್ತಾಗುತ್ತೆ. ಈ ಟೈಟ್ ಆಗಿದ್ದು ಹೇಗೆ ಗೊತ್ತಾಗುತ್ತೆ? ಅದು ಎಲ್ಲಿ ಮೈಂಡ್ ಬರುತ್ತೆ? ಟೈಟ್ ಅಂದ್ರೆ ಸುಸ್ತಾಗಿ ಟೈರ್ಡ್ ಆಗಿರೋದು. ಬಳಲಿಕ್ಕೆ ನೀವು ಹೇಳ್ಕೊಂಡು ಬಂದ್ರಿ. ಫಸ್ಟ್ ಗ್ಯಾಸ್ಟ್ರಿಕ್ ಆದ್ರೂ ಹೊಟ್ಟೆ ಎರಡು ರೀತಿ ಇರುತ್ತೆ. ಹೊಟ್ಟೆ ತುಂಬಿದ್ರು ನೋವಾಗುತ್ತೆ, ಹೊಟ್ಟೆ ಹಸಿವಾದ್ರೂ ನೋವಾಗುತ್ತೆ. ಇದು ಮೈಂಡಿಗೆ ಇದು ಕೊಡ್ತೇವೆ ಮೆಸೇಜ್. ಇದು ಹೇಗೆ ಸದ್ಯ ನನಗೆ ಡೌಟ್ ಇರೋದು, ಸುಸ್ತು ಅನ್ನೋದು ಯಾಕೆ ಕೊಡುತ್ತೆ? ಕಣ್ಣಲ್ಲಿ ಕೊಡುತ್ತಾ ಅಥವಾ ಜಠರ ಕೊಡುತ್ತಾ? ಅಲ್ಲಲ್ಲ, ಏನಂದ್ರೆ ಸುಸ್ತು ಅನ್ನೋದು ಅದೇನಂದ್ರೆ he is asking now we feel the tiredness, right? Who is giving the signals for tiredness is asking me, whether it's stomach, whether it's the intestine, what is happening with the tiredness. ಓಕೆ, ಅಲ್ಲ, ಸುಸ್ತು ಅನ್ನೋದು ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಸುಸ್ತು ಅಂತ ಹೇಳಿದ್ರೆ ಬೇರೆ ಬೇರೆ ರೀಸನ್ಸ್ ಇಂದ ಆಗಿರುತ್ತೆ. ಒಂದು ನಿಮ್ಮ ಶುಗರ್ ಲೆವೆಲ್ ಡೌನ್ ಆಗಿದೆ ಅಂತ ಹೇಳ್ತೀವಲ್ಲ, ಅದರಿಂದ ಆಗಿರ್ಬೋದು, ಅಥವಾ ನೀವು ಕರೆಕ್ಟಾಗಿ ಊಟ ಮಾಡದೇ ಇರ್ಬೋದು, ಅದರಿಂದ ಆಗಿರ್ಬೋದು, ಅಥವಾ ನಿಮ್ಗೆ ಜಸ್ಟ್ ನಮ್ಗೆ ಇವತ್ತು ಫ್ರೆಶ್ ಆಗಿಲ್ಲ ನಾನಂದ್ರೆ ಅದನ್ನು ನಮ್ಗೆ ಸುಸ್ತೇನೆ. ನಿಮ್ಗೆ ಯಾವಾಗ ನೀವು ಫಿಸಿಕಲ್ ಆಕ್ಟಿವಿಟಿ ನೀವು ರೆಗ್ಯುಲರ್ ಏನ್ ಮಾಡ್ತಿದ್ದೀರಾ ಅದು ನೀವು ಕರೆಕ್ಟಾಗಿ ಮಾಡ್ತಿಲ್ಲ, ಮಾಡಕ್ ನಿಮ್ಗೆ ಇವತ್ತು ಆಗ್ತಿಲ್ಲ ಅಂದ್ರೆ ಅದನ್ನು ಕೂಡ ಸುಸ್ತೆ. ಸೊ ಅದು ಕೂಡ ನಿಮ್ದು ಬ್ಯಾಕ್ಟೀರಿಯಾಗಳಿಂದಾನೇ ಆಗಿರುತ್ತೆ. ಕರಳು ಅಂತಲ್ಲ, ಗಟ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಮೌತ್ ಇಂದ ಸ್ಟಾರ್ಟ್ ಆಗಿ ನಾವು ಮಲ ವಿಸರ್ಜನೆ ಏನ್ ಮಾಡ್ತೀವಲ್ಲ ಅಷ್ಟು ದೊಡ್ಡದನ್ನು ಡೈಜೆಸ್ಟಿವ್ ಟ್ರ್ಯಾಕ್ ಅಂತಾನೆ ಹೇಳ್ತೀವಿ. ಅದ್ರಲ್ಲಿ ಎಲ್ಲದೂ ಬ್ಯಾಕ್ಟೀರಿಯಾ ಸಿಗ್ನಲ್ಸ್ ಇರುತ್ತೆ. ಸೊ ಯಾವ್ದಾದ್ರು ಒಂದ್ ಪಾರ್ಟ್ ಇಂದ ಬ್ಯಾಕ್ಟೀರಿಯಾ ಏನ್ ಮಾಡಿರುತ್ತೆ, ಎಕ್ಸೆಸ್ ಸಿಗ್ನಲ್ಸ್ ಕಳಿಸಿರುತ್ತೆ. ಮೇನ್ ಏನಾಗಿದ್ದು ಅಂದ್ರೆ ನೀವು ಬ್ಯಾಕ್ಟೀರಿಯಾಗಳೆಲ್ಲ ಹೇಳ್ಕೊಂಡು ಬಂದ್ರೆ ಓಕೆ, ನನಗೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿದ್ದು ಹಸಿವು ಬಂದಾಗಲೂ ಸ್ಟ್ರೈನ್ ಆಗುತ್ತೆ, ಹೊಟ್ಟೆ ತುಂಬಿದಾಗಲೂ ಸ್ಟ್ರೈನ್ ಆಗುತ್ತೆ. ಇದು ಹೇಗೆ ಸಾಧ್ಯ? ಹಸಿವು ಬಂದಾಗ ಯಾಕೆ ಸ್ಟ್ರೈನ್ ಆಗುತ್ತೆ? ಹೌದು, ಸುಸ್ತಾಗಿ ಬಳೆ ಹಸಿವು ಬಂದು ಬಾಯಾರಿಕೆ ಬಳೆ ಹಸಿವು is a hunger. ಸ್ಟ್ರೆಂತ್ ಇಲ್ಲ ಬಾಡಿಗೆ. ಶುಗರ್ ಇದೆ ನಿಮ್ಗೆ? ಶುಗರ್ ನನ್ನ ವಿಷಯ ಎಲ್ಲ ಹೇಳಿದೆ. ಓವರ್ ಆಲ್ ಯಾಕೆ ಸುಸ್ತಾಗುತ್ತೆ? ಹಸಿವಾಗ್ತಿದೆ ಅಂತಾರೆ, ಸುಸ್ತಾಗಲ್ವಲ್ಲ? ಅಂದ್ರೆ ಫಸ್ಟ್ ಮೋಟಿವೇಟ್ ಮಾಡಿದ್ರಿ, ನಮಗೆ ಮೈಂಡಿಂದ ಹೇಗಾಗುತ್ತೆ, ಮೊಬೈಲ್ನಿಂದ ಹೇಗೆ ಬರುತ್ತೆ, ಆ ಟೈಪ್ನಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಅದು ನನಗೆ ಡೌಟ್ ಬಂದಿದ್ದು. ಬಟ್ಟೆ ಒಳಗಿಂದ ಮೈಂಡ್ ಹೋಗ್ಬೇಕಾದ್ರೆ ಯಾವ ರೀತಿ ಯಾರು ಸಿಗ್ನಲ್ ಕೊಡ್ತಿದಾರೆ ಅಂತನಾ? ಬ್ಯಾಕ್ಟೀರಿಯಾಗಳು, ಅದನ್ನೇ ಹೇಳಿದ್ರು. ಅದನ್ನ ನಾನು ಹೇಳ್ತಾ ಇರೋದು, ಯಾವ ಕಡೆಯಿಂದ ಶುರುವಾಗುತ್ತೆ, ಯಾವ ಕಡೆಯಿಂದ ಅಂತ ಹೇಳಕ್ಕಾಗಲ್ಲ. ಜಠರ, ಅದಕ್ಕೆ ನಾನು ಹೇಳಿದ್ದು ಗಟ್ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಗುದದ್ವಾರ ತನಕ ಎಲ್ಲದೂ ಗಟ್ಟೆ. ಅದೆಲ್ಲದ್ರಿಂದನೂ ಎಲ್ಲದ್ರಲ್ಲೂ ಸಿಗ್ನಲ್ಸ್ ಇದಾವೆ. ನೀವೇನೇನ್ ತಿಂತೀರಾ ಫುಡ್ ಅದು ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ಎಲ್ಲಾ ಕಡೆಯಿಂದ, ಎಲ್ಲಿಂದ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ, ಎಲ್ಲಾ ಕಡೆಯಿಂದನೂ ಸಿಗ್ನಲ್ಸ್ ಎಲ್ಲಿಂದ ಅದನ್ನ ಹೇಳ್ತೀನಿ ಏನೇನ್ ಮಾಡ್ಬೇಕಂತ ಅದನ್ನ ಹೇಳ್ತೀನಿ. ಓಕೆ, ಸೊ like you got, maybe you can tell that later, no, it's like lengthy. Okay, so ಈಗ ಏನಂದ್ರೆ
ಹೇಳಿದ್ರಲ್ಲ ಯಾವ ತರ ಸಿಗ್ನಲ್ಸ್ ಅದು ಇದು ಎಲ್ಲ ಹೇಳಿದ್ರಲ್ಲ, ಈಗ ಏನಂದ್ರೆ ಓಕೆ ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು ಹಾಗಾದ್ರೆ? ಸೊ ನಮ್ಮ ಬಿಹೇವಿಯರ್ನ ನಾವು ಹೇಗೋ ಕಂಟ್ರೋಲ್ ಮಾಡಬೇಕಲ್ಲ. ವಿ ಶುಡ್ ನೋ ಅವರ್ ಬಿಹೇವಿಯರ್, ವಿ ಕ್ಯಾನ್ ಕೀಪ್ ಎ ಚೆಕ್ ಆನ್ ಅವರ್ ಬಿಹೇವಿಯರ್. ಸೊ ಹೌ ಕ್ಯಾನ್ ವಿ ಕಂಟ್ರೋಲ್ ದಟ್? ಒಂದು ಪ್ರಾಪರ್ ಟೈಮಿಂಗ್ ಫಾಲೋ ಮಾಡೋದು, ಲೈಕ್ ರೊಟೀನ್. ದ ರೊಟೀನ್ ಶುಡ್ ಬಿ ವೆರಿ ಪ್ರಾಪರ್. ದ ಸ್ಲೀಪ್ ಸೈಕಲ್, ದಟ್ ಇಸ್ ಕಾಲ್ಡ್ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಲ್ಲ, ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ, ಅದನ್ನ ಫಸ್ಟ್ ಕರೆಕ್ಟ್ ಮಾಡ್ಕೊಳೋದು. ಅವಾಗ ಏನಾಗುತ್ತೆ, ದೀಸ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ದೇ ಅಡ್ಜಸ್ಟ್ ಟು ದ ಸರ್ಟೈನ್ ಎನ್ವೈರನ್ಮೆಂಟ್ ಅಂಡ್ ದೇ keep producing the same kind of signals so that the hormones will be released in the proper amount. ಒಂದು ಅದು ಹೇಗೆ ಅಂದರೆ ನಾರ್ಮಲ್ ಆಗಿ ರೊಟೀನ್ ಒಂದು 6 o'clock ಹೇಳ್ತಿದ್ವಿ, 6ಗೆ ಎದ್ದು ಏನು ಎಕ್ಸಸೈಸ್ ಮಾಡಬೇಕಾ ಮಾಡೋದು, ತಿಂಡಿ ತಿನ್ನೋದು, ಲಂಚ್ ಬ್ರೇಕ್ಫಾಸ್ಟ್ ಲಂಚ್ ಅದೆಲ್ಲ ಒಂದೇ ಪ್ರಾಪರ್ ಟೈಮಿಂಗ್ ಮಾಡೋದ್ರಿಂದ ಲೈಕ್ ಮೋಸ್ಟ್ ಆಫ್ ಅವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಲೈಕ್ ಒಂದು ವಿ ಶುಡ್ ಹ್ಯಾವ್ ಎ ಪ್ರಾಪರ್ ರೊಟೀನ್. ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್. ಆ್ಯಂಡ್ ಇನ್ನೊಂದು ಫುಡ್ಡಲ್ಲಿ the second thing what we can do is we can control with our food. There are two types of food ಇದೆ, probiotics ಮತ್ತೆ ಪ್ರಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಎರಡು ತರ ಕೇಳಿರ್ಬೋದು. ಈಗೆಲ್ಲ ತುಂಬಾ ಪಾಪ್ಯುಲರ್ ಇದೆ ಅದು ಪ್ರೋಬಯೋಟಿಕ್ಸ್ ಪ್ರಿಬಯೋಟಿಕ್ಸ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ತುಂಬಾ ತಗೊಳ್ಬೇಕು ಪ್ರೋಬಯೋಟಿಕ್ಸ್ ಮೆಡಿಸಿನ್ ಎಲ್ಲ ತಗೊಳ್ಬೇಕು. ಇಟ್ಸ್ ಕ್ವೈಟ್ ಪಾಪ್ಯುಲರ್ ಟು ಹಿಯರ್ ದೀಸ್ ಡೇಸ್. ವಿಲ್ ಗೆಟಿಂಗ್ ಕ್ಯಾಪ್ಸೂಲ್ಸ್ ಆಲ್ಸೋ. ಅದೇ ಏನಂತ ಹೇಳಿದ್ರೆ ಈ ಪ್ರೋಬಯೋಟಿಕ್ ಏನಿದೆಯಲ್ಲ, that is like it contains bacteria what is required for your gut. So ಇದನ್ನ ನಾವು ಡೈರೆಕ್ಟ್ ಆಗಿ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸೂಲ್ ಆರ್ ದೇರ್ ಆರ್ ಸರ್ಟನ್ ಫುಡ್ಸ್ ಆಲ್ಸೋ ವಿಚ್ ಕಂಟೈನ್ಸ್ ಪ್ರೋಬಯೋಟಿಕ್ಸ್, ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಳ್ತಿದ್ದೀವಿ ವಿಚ್ ಹ್ಯಾಸ್ ಬ್ಯಾಕ್ಟೀರಿಯಾ. ವೆರಸ್ ಪ್ರಿಬಯೋಟಿಕ್ಸ್ ಅಂತ ಹೇಳಿದ್ರೆ ನಮ್ಮ ಹತ್ರ ವಿ ಹ್ಯಾವ್ ಆಲ್ರೆಡಿ ಎನಫ್ ಆಫ್ ಬ್ಯಾಕ್ಟೀರಿಯಾ ಇನ್ ಅವರ್ ಸ್ಟಮಕ್. ಐ ಟೋಲ್ಡ್ ಯು ಲೈಕ್ ದೇರ್ ಆರ್ ಗುಡ್ ಬ್ಯಾಕ್ಟೀರಿಯಾ ಅಂಡ್ ದ ಬ್ಯಾಡ್. ಸೇ ಫಾರ್ ಎಕ್ಸಾಂಪಲ್ ದ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ದೇಹದಲ್ಲಿ, ದ ಗುಡ್ ಬ್ಯಾಕ್ಟೀರಿಯಾ ಅಮೌಂಟ್ ಆಫ್ ದ ಗುಡ್ ಬ್ಯಾಕ್ಟೀರಿಯಾ ಇಸ್ ಡಿಕ್ರೀಸ್ಡ್. ಅವಾಗ ನಾವ್ ಏನ್ ಮಾಡ್ಬೋದು ಅಂದ್ರೆ ಪ್ರಿಬಯೋಟಿಕ್ಸ್ ಅಂತ ಏನ್ ಫುಡ್ ಅಂತ ಹೇಳಿದ್ನಲ್ಲ, ಅದನ್ನ ತಿಂದಾಗ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ, ಅದು ನಾವೇನ್ ಆಹಾರ ತಿಂತೀವೋ ಅದನ್ನ ಇದು ತಗೊಂಡು ಮಲ್ಟಿಪ್ಲೈ ಮಾಡ್ಕೊಳುತ್ತೆ, ಎಕ್ಸೆಸ್ ಅದ್ರದ್ದು ಗ್ರೋತ್ ನ ಜಾಸ್ತಿ ಮಾಡ್ಕೊಳುತ್ತೆ. ಸೊ ಇದು ಆ ಕೆಲಸನ ಮಾಡುತ್ತೆ ಪ್ರಿಬಯೋಟಿಕ್ಸ್ ಫುಡ್ ಅನ್ನು ತಗೊಂಡ್ರೆ. ಪ್ರೋಬಯೋಟಿಕ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಫುಡ್ ನ ನಾವು ತಿನ್ನೋದು, ಡೈರೆಕ್ಟ್ ಆಗಿ ಆ ಬ್ಯಾಕ್ಟೀರಿಯಾಗಳನ್ನ ನಾವು ಡೈರೆಕ್ಟ್ ಆಗಿ ಇಂಟೇಕ್ ಮಾಡ್ತಿದೀವಿ, ಅದ್ರ ಮೂಲಕ ನಮ್ಮ ದೇಹದಲ್ಲಿ ಏನು ಅದನ್ನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಪ್ರೋಬಯೋಟಿಕ್ಸ್ ಯಾವ್ದಾವ್ದು ಹಾಗಾದ್ರೆ, ಹುಳಿ ಇರುವಂತ ಎಲ್ಲದ್ರಲ್ಲೂ ಪ್ರೋಬಯೋಟಿಕ್ಸ್ ಇರುತ್ತೆ. ಈಗ ಮೊಸರು, ಮಜ್ಜಿಗೆ, ಮತ್ತೆ ನಮ್ಮ ಉಪ್ಪಿನಕಾಯಿ ಅಂದ್ರೆ ನಿಮ್ದು ಇದಲ್ಲ, ಲೈಕ್ ಸ್ಪೈಸಿ ಒನ್ ಅಲ್ಲ, ಜಸ್ಟ್ ಉಪ್ಪಿನ ನೀರಲ್ಲಿ ಹಾಕಿರ್ತೀವಲ್ಲ, ದೋಸ್ ಟೈಪ್ ಆಫ್ ಪಿಕಲ್ಸ್, the pickles which is just kept in the salt water, the mango which is kept in the salt water, that is also acts as a probiotics as well. It contains the sour taste whatever that has all the probiotics. Say for example your curd, buttermilk, your abroad like kimchi and all. I do not know much about that. There are something called kimchi. I just heard for ganji, yes, kimchi and all. There are those type of food. ಬಟ್ ಇಂಡಿಯನ್ ಫುಡ್ ಅಲ್ಲಿ ನಾವು ನೋಡೋದಾದ್ರೆ ದೋಸೆ, ಇಡ್ಲಿ ಅದೆಲ್ಲ ಏನ್ ಹೇಳ್ತೀವಲ್ಲ, ಫರ್ಮೆಂಟೆಡ್ ನಾವು ಹೇಳ್ತೀವಿ ತುಂಬಾ ತಿನ್ಬಾರ್ದು ಅಂತ, ಬಟ್ ಇದ್ರಲ್ಲೂ ಕೂಡ ಪ್ರೋಬಯೋಟಿಕ್ಸ್ ಇರುತ್ತೆ. ನಾವ್ ಅದನ್ನ ನಮ್ಮ ದೇಹ ಪ್ರಕೃತಿಗೆ ಅದಾಗ್ತಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಸ್ಕಿಪ್ ದಟ್ ಅಂಡ್ ಗೋ ಫಾರ್ ಅದರ್ ಯಾವ್ದಾದ್ರು ಅದರ್ ಸೋರ್ಸಸ್ ಅಂಡ್ ದೆನ್ ಹ್ಯಾವ್ ಇಟ್. ಬಟರ್ ಮಿಲ್ಕ್ ಕುಡಿಬಹುದು ಎಲ್ಲರೂ. ಸೊ ಆ ತರದ್ರಲ್ಲಿ ವಿ ಕ್ಯಾನ್ ಸರ್ವ್ ದ ಪರ್ಪಸ್. ಅಥವಾ ಜಸ್ಟ್ one dose of supplement you can go for probiotic supplements. Like if you feel like whatever the symptoms I told, bloating ಇದೆ, mood swings ಇದೆ, ತುಂಬಾ ಇದೆ ಅಂತ, ಅವಾಗ we can go for some supplements or eat some good bacteria. Like, can you explain in English probiotics and prebiotics? Yeah, probiotics is something probiotics is something which contains the live bacteria. With lemon vinegar, that's all. ಲೆಮನ್ ವಿನೆಗರ್ ಕೂಡ ಅದನ್ನು ಇರುತ್ತೆ, ಬಟ್ ಅದು ಎಕ್ಸೆಸ್ ಕ್ವಾಂಟಿಟಿ, ತುಂಬಾ ಕ್ವಾಂಟಿಟಿ ತಗೊಳ್ಬಾರದು ಅದನ್ನ. ಪರ್ಸೆಂಟೇಜ್ ಸ್ವಲ್ಪ ಒಂದ್ ವಿನೆಗರ್ ಅಂತೂ ರೆಗ್ಯುಲರ್ ಆಗಿ ಬೇಡ. ಲೆಮನ್ ಓಕೆ, lemon natural source of toxin. Probiotic contains live bacteria, Yes. which is good, which Yes. supports creation of good bacteria. Which is Pushes good good bacteria. bacteria into the body. Yes, which is good bacteria itself, which when you consume that, it goes directly into your stomach. That's it. So it helps to multiply the other good bacteria which is already there in your gut. The lactobacillus bacilli, bifidum bacterium. There are different bacteria, good bacteria. So all this yeasted food is the probiotic. Yeasted foods. What is it? Meaning dosa and the fermented one. Fermented, yeah. Yes. Yeah. Or The food like fermented, continue to keep for one day, all those are. those contains, yes, those are Those are like- probiotics. Yes, Yeah. those are probiotics, but it is not. You should keep a check on that. It's not. You cannot take it in excess.
that is also there. Okay, it's because we always guide that during your, once you go home, we guide that not too much urad dal, the white color, whatever, the urad dal not in excess, the tur dal, that also contains, that helps to ferment, whatever helps to ferment, that everything has got good amount of probiotics. But you have to look after that, whether it suits to your body or not, you have to look for that. ಅಂಡ್ ದ ಪ್ರೀಬಯೋಟಿಕ್ಸ್ ಅಂತ ಹೇಳಿದ್ರೆ, ಈಗ ನಮ್ಮ ಹೊಟ್ಟೆಲಿ ಆಲ್ರೆಡಿ ಬ್ಯಾಕ್ಟೀರಿಯಾ ಇದೆ, ಗುಡ್ ಬ್ಯಾಕ್ಟೀರಿಯಾ ಸ್ವಲ್ಪ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ. ನಾನೀಗ ನನ್ನ ಹತ್ರ ಇರೋ ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ದೆನ್ ಐ ಶುಡ್ ಈಟ್ ಪ್ರೀಬಯೋಟಿಕ್ಸ್. ಅವಾಗ ನಾನು ಪ್ರೀಬಯೋಟಿಕ್ಸ್ ಇರುವಂತ ಫುಡ್ ನ ತಗೊಳ್ಬೇಕಾಗುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಫ್ಯೂ ಅಮೌಂಟ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಅಂಡ್ ಲಾಟ್ ಆಫ್ ಬ್ಯಾಡ್ ಬ್ಯಾಕ್ಟೀರಿಯಾ. ದೆನ್ ಐ ಹ್ಯಾವ್ ಟು ಈಟ್ ಅ ಪ್ರೀಬಯೋಟಿಕ್ಸ್ ಟು ಇನ್ಕ್ರೀಸ್ ಮೈ ಗುಡ್ ಬ್ಯಾಕ್ಟೀರಿಯಾ ಲೆವೆಲ್. The one that are going to nourish the bacteria as well. Yes, which I already have. I'm going to increase because I feed that. ನಾನೇನ್ ಮಾಡ್ತಿದ್ದೀನಿ, ನನ್ನ ಹತ್ರ ಇರೋ ಬ್ಯಾಕ್ಟೀರಿಯಾಗೆ ನಾನು ಏನ್ ತಿಂತಿರೋ ಫುಡ್ ನ ಕೊಟ್ಟು ಅದನ್ನು ಕೂಡ ಅದು ತಿನ್ನತ್ತದು. ನಾವೇನ್ ಫುಡ್ ತಗೊಂಡಿದೀವಿ ಅದನ್ನು ತಿಂದು ಜಾಸ್ತಿ ಮಾಡ್ಕೊಳತ್ತದ್ರ ಸಂಖ್ಯೆ. ದಟ್ ಇಸ್ ಕಾಲ್ಡ್ ಪ್ರೀಬಯೋಟಿಕ್ಸ್. ಪ್ರೀಬಯೋಟಿಕ್ಸ್ ಅಂದ್ರೆ ನಮ್ಮ ಹತ್ರ ಇರೋ ಬ್ಯಾಕ್ಟೀರಿಯಾಗೆ ಫುಡ್ ಅದು. ದಟ್ ಇಸ್ ಕಾಲ್ಡ್ ಪ್ರೀಬಯೋಟಿಕ್ಸ್. ಸೊ ಈ ಪ್ರೀಬಯೋಟಿಕ್ಸ್ ಯಾವ್ದು ಹಾಗಾದ್ರೆ, ಆಪಲ್ಸ್, ಬೀಟ್ರೂಟ್, ಕ್ಯಾರೆಟ್, ಕರ್ಡ್ ಅಲ್ಲೂ ಇದೆ, ಬಟರ್ ಮಿಲ್ಕ್ ಅಲ್ಲಿ ಇದೆ, ಮತ್ತೆ ಪಂಪ್ಕಿನ್ ಸೀಡ್ಸ್ ಎಲ್ಲ ಹೇಳ್ತೀವಲ್ಲ, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಇದೆಲ್ಲ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಪ್ರೀಬಯೋಟಿಕ್ಸ್. ಫ್ರೆಶ್ ಫ್ರೂಟ್ ಎಲ್ಲದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಎವ್ರಿಥಿಂಗ್, ದೀಸ್ ಆರ್ ಲೈಕ್ ಪ್ರೀಬಯೋಟಿಕ್ಸ್. ಇಟ್ ಈಸ್ ಫುಡ್ ಫಾರ್ ಯೋರ್ ಗುಡ್ ಬ್ಯಾಕ್ಟೀರಿಯಾ. ಇಟ್ ವಿಲ್ ಫೀಡ್ ಆನ್ ದಟ್, ದೆನ್ ಇಟ್ ವಿಲ್ ಮಲ್ಟಿಪ್ಲೈ ಇಟ್ಸ್ ಥಿಂಗ್, ಇಟ್ ವಿಲ್ okay, ಇದೆಲ್ಲ these are the two types of thing you can follow. Probiotics and the prebiotics. ಓಕೆ, ಇವಾಗ ಫಾಸ್ಟಿಂಗ್ ಮಾಡ್ತೀವಲ್ಲ, ಲೈಕ್ ಉಪವಾಸ ಮಾಡ್ತೀವಲ್ಲ, ಅವಾಗ ಏನಾಗತ್ತೆ ಹಾಗಾದ್ರೆ, ಈ ಸತ್ತೋಗ್ಬಿಡತ್ತ ಬ್ಯಾಕ್ಟೀರಿಯಾಸು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ವಾ. ಫಾಸ್ಟಿಂಗ್ ಮಾಡಿ ಅಂತ ನಾವು ಹೇಳ್ತೀವಿ. ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ವೆನ್ ವಿ ಡಸ್ ಫಾಸ್ಟಿಂಗ್, ಲೈಕ್ ದಿಸ್ ಬ್ಯಾಕ್ಟೀರಿಯಾಸ್ ವಿಲ್ ಡೈ ಆರ್ ವಾಟ್ ಹ್ಯಾಪನ್ಸ್ ಇಸ್ ದೀಸ್ ಬ್ಯಾಕ್ಟೀರಿಯಾಸ್ ಡು ನಾಟ್ ಡೈ. ಅದೇ ಏನ್ ಮಾಡುತ್ತೆ ಅಂದ್ರೆ, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಏನ್ ಹೇಳಿದ್ನಲ್ಲ, ದಾಟ್ ವಿಲ್ ಗೆಟ್ ದ ಟೈಮ್, ಪ್ರಾಪರ್ ಟೈಮ್ ಸಿಗುತ್ತೆ ಅದಕ್ಕೆ. ಸ್ಪೆಷಲಿ ವೆನ್ ವಿ ಡಸ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಸರ್ ಯಾವಾಗ್ಲೂ ಹೇಳ್ತಾರಲ್ಲ, 6:30-7 ಗಂಟೆಗೆ ಊಟ ಮಾಡಕ್ ಟ್ರೈ ಮಾಡಿ, ಅವಾಗ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ತುಂಬಾ ಟೈಮ್ ಸಿಗುತ್ತೆ, ಉಪವಾಸ ಆಗುತ್ತೆ, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗುತ್ತೆ ಅಂತ ಹೇಳಿ ಎವ್ರಿ ಡೇ ಯಾವಾಗ್ಲೂ ನೆಕ್ಸ್ಟ್ ಸೆಷನ್ ಅಲ್ಲೆಲ್ಲ ಹೇಳ್ತಾರೆ. ಸೊ that is because when you do intermediate fasting, what happens is, ಈ ಗುಡ್ ಬ್ಯಾಕ್ಟೀರಿಯಾಸ್ ಏನಿದೆ, that will get a little time to multiply its number. ಓಕೆ, ದಟ್ ವಿಲ್ ಮಲ್ಟಿಪ್ಲೈ ಇದಿನ್ನೂ ರಿಸರ್ಚ್ ಆಗ್ತಿದೆ ಇದ್ರ ಮೇಲೆಲ್ಲ, ಬಿಕಾಸ್ ಇದು ತುಂಬಾ ಕಾಂಪ್ಲೆಕ್ಸ್, ಒಂದು ಮೈಕ್ರೋ ಲೆವೆಲ್ ಅಲ್ಲಿ ಆಗುವಂಥದ್ದು. ನಾವು ಜಸ್ಟ್ ಹಿಂಗ್ ಮಾತಾಡ್ದಂಗೆ ಅದ್ರಲ್ಲಿ ಏನು ಗೊತ್ತಾಗಲ್ಲ ನಮಗೆ. ಸೊ ದಿಸ್ ಇಸ್ ಸ್ಟಿಲ್ ದ ರಿಸರ್ಚ್ ಇಸ್ ಗೋಯಿಂಗ್ ಆನ್ ದಿಸ್. So what happens is that will get enough of time to multiply itself, and it helps to increase your good flora. Good bacteria will help. Fasting helps. Yes, fasting helps to do that. Especially when you does intermittent fasting, it is like great. Intermittent, yes, intermittent fasting. ಓಕೆ, ಮತ್ತೊಂದು ಏನಂತ ಹೇಳಿದ್ರೆ, ಈಗ ಇಮ್ಯುನಿಟಿ ಏನ್ ಹೇಳ್ತೀವಲ್ಲ, ರೋಗ ನಿರೋಧಕ ಶಕ್ತಿ, ಅದನ್ನು ಕೂಡ ಈ ಬ್ಯಾಕ್ಟೀರಿಯಾಗಳ ಮೇಲಿಂದಾನೇ ಡಿಪೆಂಡ್ ಆಗಿರುತ್ತೆ. ಅದು ಹೇಗಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಇರುತ್ತಲ್ಲ, ಯೂಶಲಿ ಪ್ರೆಗ್ನೆನ್ಸಿ ಆದಾಗ ನಾರ್ಮಲ್ ಡೆಲಿವರಿಗೂ ಸಿಸೇರಿಯನ್ ಆಗಿರೋ ಮಕ್ಕಳಿಗೂ ಡಿಫ್ರೆನ್ಸ್ ಇರುತ್ತೆ. ನಾರ್ಮಲ್ ಡೆಲಿವರಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಎಕ್ಸ್ಪೋಸ್ ಟು ದ ವೆಜೈನಲ್ ಎನ್ವೈರನ್ಮೆಂಟ್. ಮಗು ಏನು ವೆಜೈನಲ್ ಎನ್ವೈರನ್ಮೆಂಟ್ ಇಂದ ಬಂದಾಗ, ದೇರ್ ಆರ್ ಸರ್ಟೇನ್ ಬ್ಯಾಕ್ಟೀರಿಯಾಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವೆಜೈನಾ, which has some chemical called lactic acid ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಇದರಲ್ಲಿ ವೆಜೈನದಲ್ಲಿ. ಸೊ ವೆನ್ ಬೇಬಿ ಇಸ್ ಎಕ್ಸ್ಪೋಸ್ ಟು that will help to, the baby will ingest those bacteria and it will help to create the new gut. ಮಗು ಗಟ್ಟಲ್ಲಿ, ಮಗುದು ಕರಳಲ್ಲಿ ಏನಿರುತ್ತಲ್ಲ, ಅದರಲ್ಲಿ ಕಂಪ್ಲೀಟ್ಲಿ ಲೈಕ್ ಏನು ಬ್ಯಾಕ್ಟೀರಿಯಾಸ್ ಇರಲ್ಲ ಫಸ್ಟಿಗೆ. ಯಾವುದು ಅಮ್ಮಂದ ಏನು ಎನ್ವೈರನ್ಮೆಂಟ್ ಇಂದ ಎಕ್ಸ್ಪೋಸ್ ಆಗಿ ಬರಬೇಕು ಬಿಟ್ರೆ, ಅದರ್ವೈಸ್ ಇಟ್ ಹ್ಯಾಸ್ ನಥಿಂಗ್, ಏನು ಇರೋದಿಲ್ಲ. ಸೊ ವಾಟ್ ಹ್ಯಾಪನ್ಸ್ ಇಸ್, ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ದಟ್ ವೆಜೈನಲ್ ಎನ್ವೈರನ್ಮೆಂಟ್, ಇಟ್ ಹೆಲ್ಪ್ಸ್ ಟು ಇನ್ಫ್ಯೂಸ್ ದಟ್ ಬ್ಯಾಕ್ಟೀರಿಯಾಸ್ ಅಂಡ್ ಇಟ್ ವಿಲ್ ಕ್ರಿಯೇಟ್ ದ ನ್ಯೂ ಗಟ್ ಫ್ಲೋರಾ. ಆ ಥರ ಮಕ್ಕಳಿಗೆ, ಸೊ ದ್ಯಾಟ್ ವಿಲ್ ಹ್ಯಾವ್ ಮೋರ್ ಇಮ್ಯುನಿಟಿ. ದೋಸ್ ಕಿಡ್ಸ್ ವಿಲ್ ಹ್ಯಾವ್ ಮೋರ್ ಇಮ್ಯುನಿಟಿ, ಮೋರ್ ಸ್ಟ್ರಾಂಗರ್ ದ್ಯಾನ್ ದ ಕಿಡ್ಸ್ ವಿಚ್ ಹ್ಯಾವ್ ಅಂಡರ್ಗಾನ್ cesarean section delivery. Cesarean section delivery ಏನಾಗುತ್ತೆ, that they are not exposed to the vaginal environment, they are directly cut open, ಹೊಟ್ಟೆಯಿಂದ ತೆಗೆದಿರ್ತಾರೆ. So they are not exposed to that. So what happens is, those kids have lesser kind of immunity, or more tendency to have the infections and all. They have the more tendency to have infection. ಯಾರು ಸಿಸೇರಿಯನ್ ಸೆಕ್ಷನ್ ಇಂದ ಹೊಟ್ಟೆ C-section ಮಾಡಿ ತೆಗೆದಿರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಅದೇ ನಾರ್ಮಲ್ ಡೆಲಿವರಿ ಆಗಿರೋ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಯಾಕಂದ್ರೆ
ಆ ಬ್ಯಾಕ್ಟೀರಿಯಾಗಳು ಅಮ್ಮನಿಂದ ಏನು ಮಗುಗೆ ಟ್ರಾನ್ಸ್ಫರ್ ಆಗಿರತ್ತಲ್ಲ ಅದು ಬ್ಯಾಕ್ಟೀರಿಯಾ ಇದು ನಾರ್ಮಲ್ ಡೆಲಿವರಿಲಿ ಸಿಕ್ಕಿರತ್ತೆ, ಬಟ್ C-section ಮಕ್ಕಳಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಸೊ ದಟ್ ಈಸ್ ಒನ್ ಆಫ್ ದ ಡಿಫ್ರೆನ್ಸ್. ಅದಕ್ಕೆ ನೋಡಿ, ನೀವು C-section ಆಗಿರೋ ಮಕ್ಕಳಿಗೆ ಯೂಶಲಿ ವಿಟಮಿನ್ K ಒಂದು ಇಂಜೆಕ್ಷನ್ ಕೊಡ್ತಾರೆ ತಕ್ಷಣ, ಇಮಿಡಿಯೇಟ್ಲಿ ಸೂನ್ ಆಫ್ಟರ್ ದ ಬರ್ತ್ ಒಂದು ವಿಟಮಿನ್ K ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ ಮಗುಗೆ, ವಿಟಮಿನ್ K ಇಂಜೆಕ್ಷನ್. ಅದು ಯಾಕಂತ ಹೇಳಿದ್ರೆ ಇನ್ ಆರ್ಡರ್ ಟು ಕ್ರಿಯೇಟ್ ದ ನ್ಯೂ ಫ್ಲೋರಾ, ಬಿಕಾಸ್ ಟಿಲ್ ನೌ ದಟ್ ಬೇಬಿ ಹ್ಯಾಸ್ ನಥಿಂಗ್. ಅದ್ರ ಹೊಟ್ಟೆಲಿ ಯಾವುದೇ ತರ ಬ್ಯಾಕ್ಟೀರಿಯಾ that doesn't have any bacteria. In order to create that new flora, this vitamin K injection is given like artificially. Otherwise normal agandre beda. So this is also that also bacteria. I mean one of the examples I gave. So ee tara ella nama behavior enide, so totally it depends on these bacterial and all. ಸೊ ನಾವು ಏನಾದರೂ ಚೇಂಜ್ ಎವ್ರಿಥಿಂಗ್ ನಾವೇನು ಅನ್ಕೊಂತೀವಿ, ಓಕೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಒನ್ ಆಫ್ ದ, ಇದ್ರ ಜೊತೆಗೆ ನೀವು ಪ್ರಾಣಾಯಾಮ ಅದು ನಮ್ದು ರೊಟೀನ್ ಸೈಕಲ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಮ್ಮ ಗಟ್ ಕೂಡ ಇಫ್ ವಿ ಕ್ಯಾನ್ ಕೀಪ್ ಚೆಕ್ ಆನ್ ಅವರ್ ಗಟ್ ಆಲ್ಸೋ, ದೆನ್ ಇಟ್ಸ್ ಲೈಕ್ ಗ್ರೇಟ್, ಇಟ್ ವರ್ಕ್ಸ್ ಗ್ರೇಟ್. ಸೊ ದಟ್ ಈಸ್ ಆಲ್ಸೋ ದೇರ್. Okay, I'm done now. Any questions, like if you have any doubts? Yes, so can you just repeat that? Prebiotic bacteria, apple, pumpkin seed, watermelon seed, beetroot, what more? Beetroot, carrot, curd, buttermilk, then your green leafy Curd and vegetable. buttermilk was in probiotic also. Yes, it contains both. Yeah. So we should have intake of probiotic as well as prebiotic, Yes, which helps increase the good bacteria bacteria. in our gut. So that and will we help. should have good routine. Yeah, good Not routine. anytime Keeping a eating. check. Yes. Yeah. Keeping your routine proper is like very necessary. And fasting and intermittent Intermittent fasting. intermittent fasting. Yes, that helps to increase the number of the good bacteria. So bad bacteria don't get a chance to multiply, and Yes. good bacteria multiply. Yes. Thank you. Also now talking about like how pesticides or these Yeah. herbicides also disrupt the flora quite Yes. quite severely currently. That is also there. That's where you have to we have so many things like washing properly, Yeah. or soak it in the salt water. That things can help you. Can help you, yeah. Yes, that's it. Otherwise it's actually you can't help Can't do yeah. it, because pesticides you can't just avoid. So yeah, that is also there. Intake of antibiotics will Yeah. Excess of antibiotics. ಈಗ ಕೆಲವ್ರು ಮಾಡ್ತಾರೆ ಗೊತ್ತಾ, ಲೈಕ್ ಸರ್ಟನ್ ಪೀಪಲ್ ಡಸ್, ಐ ಹ್ಯಾವ್ ಐ ಹ್ಯಾವ್ ಲೈಕ್ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಕೆಮ್ಮು ಬಂತು, ಓಕೆ ಒಂದು ಆಂಟಿಬಯೋಟಿಕ್ ಅಮಾಕ್ಸಿಲಿನ್ ತಗೊಂಡ್ಬಿಡು. ಈ ತರ ತುಂಬಾ ಜನ ಈಗ ಹೇಳಾಕ್ತಾರೆ, ಲೈಕ್ ಮೆಡಿಸಿನ್ ಓದಿರ್ಬೇಕಂತಾನೆ ಇಲ್ಲ, ಜಸ್ಟ್ ಹಿಂಗ್ ನೋಡಿರ್ತೀವಿ, ಓಕೆ ಒಂದ್ ಅಮಾಕ್ಸಿಲಿನ್ ತಗೋ. ಈ ತರ ಒಂದ್ ಅಮಾಕ್ಸಿಲಿನ್, ಈ ತರ ಏನಾದ್ರು ಬೇರೆ ಬೇರೆ ಅಸಿಥ್ರೋಮೈಸಿನ್, ಇದೆಲ್ಲ ಗೊತ್ತಿಲ್ಲದೆ, ಗೈಡ್ಲೈನ್ಸ್ ಇಲ್ಲದೆ, we are not going, it's not supposed to take those type of antibiotics simply like one dose ಎಲ್ಲ ತಗೊಂತೀವಿ, ಡೋಸ್ ಕರೆಕ್ಟಾಗಿ ಅದ್ರದ್ದು ಸೈಕಲ್ ಕಂಪ್ಲೀಟು ಮಾಡಲ್ಲ ನಾವು. ಸೊ ಏನಾಗುತ್ತೆ, ಈ ತರ ತಗೊಂತಾ ಇದ್ದಾಗ that one is like they interrupt the flora, they are like completely abolish your flora. ಇನ್ನೊಂದೇನಂದ್ರೆ ಅದು they develop the tolerance. These bacteria will develop the tolerance towards the antibiotics whatever you're taking. So the next time when you take amoxicillin, that doesn't work for the bacteria you're supposed to kill. Like it's gone. It's tolerated to amoxicillin, right? Then next you have to go for something higher, which can kill the those bacteria if you really want to. But when when our kids are Sick. sick, normally the doctor prescribes only antibiotics. Yeah. I don't know. The knowledge of this gut brain axis also is very recent. So Yeah, that like, is also. medicine has been It is only in Ayurveda, or it's also in the other. No, it's like science. it's a science. It's not related to Ayurveda. It's not allopathic. It's like even the doctors know this about. When you have ನೀವು ನೋಡಿ ಅಲ್ಲ, ಯಾವಾಗ when there is a too much dysentery or too much loose stools, ಮಕ್ಕಳಿಗೆ too much loose stools ಆದಾಗ they are giving a kind of probiotics now. Yes. These days it's popular. You can observe that that's a small tube of a thing which contains a lot of bacteria which is given to the babies, the kids. Even the doctors prescribe that. Take this lactobacillus bacteria. That helps to increase the gut flora of the good bacteria, which will gradually stop the loose stools.
because it's increasing the good bacteria. Other ಕೂಡ yes, it's a white tube which contains a liquid. Even the antibiotics. No, that's not antibiotics. No, Yeah. that is not After that, antibiotics. They even give antibiotics. yes. Because my kid, she had fever. ಶುಗರ್ ಇರೋರಿಗೆ ಆಂಟಿಬಯೋಟಿಕ್ ಕೊಡ್ತಾರಲ್ಲ ಅದರ ಎಫೆಕ್ಟ್ ಹೇಳಿದ್ರು. Sugar ಟ್ಯಾಬ್ಲೆಟ್ ಇಂಜೆಕ್ಷನ್ ಶುಗರ್ ಇದ್ದವ್ರಿಗೆ ಶುಗರ್ ಇದ್ದವರಿಗೆ ಅದೇ ಹೇಳಿದ್ದು ಯಾವಾಗ ಅಂದ್ರೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅವಾಗೆಲ್ಲ ತಗೊಂಡ್ಲೇಬೇಕಾಗತ್ತೆ. ಯಾಕೆ ಗೊತ್ತಾ? ಅದಕ್ಕೆ ಎಫೆಕ್ಟ್ ಆಗಲ್ಲ. ಆಗತ್ತೆ ಎಫೆಕ್ಟ್ ಆಗತ್ತೆ, ಸತ್ತು ಹೋಗುತ್ತೆ ಬ್ಯಾಕ್ಟೀರಿಯಾಗಳು. ಬಟ್ ನೀವ್ ಆಮೇಲೆ ತಿನ್ಕೊಳ್ಬಹುದು, ಲೈಕ್ ಬೇರೆ ಫುಡ್ ಇಂದ ಅದನ್ನ ಜಾಸ್ತಿ ಮಾಡ್ಬೋದು ಸಂಖ್ಯೆ. ಬಟ್ ಏನಂದ್ರೆ ಈಗ ನೀವೇನಾದ್ರೂ ಆಂಟಿಬಯೋಟಿಕ್ಸ್ ಆ ಮೂಮೆಂಟ್ ಅಲ್ಲಿ, ಈಗ ನಾನೇನ್ ಹೇಳ್ತಿರೋದು ಸಿಂಪಲ್ ಸಣ್ಣ ವಿಷಯಕ್ಕೆ ಆಂಟಿಬಯೋಟಿಕ್ಸ್ ತಗೊಳ್ಬಾರ್ದು. ಸುಮ್ನೆ ಈಗ ಕೆಲವರು ಹಿಂಗ್ ಗಂಟ್ಲು ಇನ್ಫೆಕ್ಷನ್ ಆಗಿದೆ, ಇಲ್ಲೇನೋ ಕಾಲ್ ನೋವಾಗ್ತಿದೆ, ಅಂತದಕ್ಕೆಲ್ಲ ಸಣ್ಣ ವಿಷಯಕ್ಕೆಲ್ಲ ತಗೊಳ್ಬಾರ್ದು ಟ್ಯಾಬ್ಲೆಟ್. ಈಗ ಇನ್ಫೆಕ್ಟ್ ಯಾಕೆ ಶುಗರ್ ಅವ್ರಿಗೆ ಕೊಡ್ತಾರಂದ್ರೆ ಯೂಶಲಿ ಶುಗರ್ ಅವರಿಗೆ ಡಯಾಬಿಟಿಕ್ ವೂಂಡ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ವೂಂಡ್ ಆದ್ರೆ ಹೀಲ್ ಆಗಲ್ಲ ಅವರಿಗೆ. ಶುಗರ್ ಲೆವೆಲ್ ಬಾಡಿಲಿ ಜಾಸ್ತಿ ಇರೋದ್ರಿಂದ ಬ್ಯಾಕ್ಟೀರಿಯಾ ತುಂಬಾ ಬೇಗ ಗ್ರೋತ್ ಆಗುತ್ತೆ, ಗಾಯ ಗುಣ ಆಗೋದಿಲ್ಲ. ಅದಕ್ಕೋಸ್ಕರ ಅಂತವರಿಗೆ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದು ಅವಶ್ಯಕತೆ ಇದೆ. ಅವಾಗ ಹೇಗಿರತ್ತಂದ್ರೆ ಆಂಟಿಬಯೋಟಿಕ್ಸ್ ಅಲ್ಲೂ ಕೂಡ ನ್ಯಾರೋ ಸ್ಪೆಕ್ಟ್ರಮ್ ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತ 2 ತರ ಇರುತ್ತೆ. ಬ್ರಾಡ್ ಸ್ಪೆಕ್ಟ್ರಮ್ ಇಸ್ ಸಮಥಿಂಗ್ ನನ್ಗೆ ಯಾವ್ದು ಬ್ಯಾಕ್ಟೀರಿಯಾ ಅಂತ ಗೊತ್ತಿಲ್ಲ, ಸುಮ್ನೆ ಏನೋ ಒಂದು ಕೊಡ್ತೀನಿ, ಎಲ್ಲದನ್ನು ಸಾಯಿಸ್ಬಿಡುತ್ತೆ, ಗುಡ್ ಬ್ಯಾಡ್ ಎಲ್ಲ ಸತ್ತೋಗುತ್ತೆ. ಬಟ್ ನ್ಯಾರೋ ಸ್ಪೆಕ್ಟ್ರಮ್ ಇಸ್ ಸಮಥಿಂಗ್ ಸ್ಪೆಸಿಫಿಕ್, ನಮಗೆ ಗೊತ್ತು ಯಾವ ಟೈಪ್ ಆಫ್ ಬ್ಯಾಕ್ಟೀರಿಯಾ ಆಲ್ರೆಡಿ ಇದೆ ಅಂತ. ಸೊ ಐ ಆಮ್ ಗಿವಿಂಗ್ ಅ ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ ಫಾರ್ ದಟ್, ಅದನ್ನ ಮಾತ್ರ ಕಿಲ್ ಮಾಡೋದು. ಸೊ ಇದು ಎಲ್ಲರಿಗೂ ನಾಲೆಜ್, ಲೈಕ್ ಎಲ್ಲ ಟೈಮಲ್ಲೂ ನಮಗೆ ಆಗಲ್ಲ. ನಾನು ಬ್ಲಡ್ ಸ್ಯಾಂಪಲ್ ತೆಗೆದು ಯಾವ ಬ್ಯಾಕ್ಟೀರಿಯಾ ಇದೆ ಅಂತ ಚೆಕ್ ಮಾಡಿ ಅದಕ್ಕೆ ಇದು ಎವ್ರಿ ಟೈಮ್ ಇಟ್ಸ್ ನಾಟ್ ಪಾಸಿಬಲ್. ಲೈಕ್ ಇಟ್ಸ್ ಕ್ವೈಟ್ ಥಿಯರಿಟಿಕಲಿ ಇದೆ, ಬಟ್ ಇಲ್ಲಿ ಪ್ರಾಕ್ಟಿಕಲಿ ಯಾವಾಗಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಯೂಶಲಿ ಪ್ರಿಸ್ಕ್ರೈಬ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್, ಎಲ್ಲ ತರ ಬ್ಯಾಕ್ಟೀರಿಯಾನು ಸಾಯಿಸೋ ಅಂತ ತರದ್ದು ಒಂದು ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಎಲ್ಲದೂ ಹೋಗುತ್ತೆ. ಬಟ್ ಆಮೇಲೆ ಈ ತರ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಸರ್ಜರಿ ಆದಾಗ wounds ಇರುತ್ತೆ. then after surgery there will be wounds, we need to heal those wounds first, then we can concentrate on our gut. So awaga whenever it's emergency we need to go for antibiotics. But otherwise, like without the prescription of the doctor, simply we do take antibiotics without their knowledge, like simply for small small aches in the body or small things in the body, that's not done. Otherwise, like unless it's emergency, don't go for antibiotics. When doctor prescribes you, that's all fine because they know about that. How does that work anta avrige ಗೊತ್ತಿರುತ್ತೆ. ಅವಾಗ ಓಕೆ, ಡಾಕ್ಟರ್ ಕೊಟ್ಟಾಗ ತಗೊಳ್ಬೇಕಾಗತ್ತೆ. ಲೈಕ್ ಗಾಯ ಆಗಿದೆ ಅಥವಾ ಇನ್ನೊಂದೇನೋ ಸಮಸ್ಯೆ, ದೊಡ್ಡದೇನೋ ಪ್ರಾಬ್ಲಮ್ ಇದೆ, ಅವಾಗ ಈಗ ಟಿ ಬಿ ಎಲ್ಲ ಇರುತ್ತಲ್ಲ ಕೆಲವರಿಗೆ, ಅವಾಗೆಲ್ಲ ಇಟ್ಸ್ ರಿಕ್ವೈರ್ಸ್ ಆಂಟಿಬಯೋಟಿಕ್ ಫಾರ್ ಇಯರ್ಸ್ ಟುಗೆದರ್. ಟಿ.ಬಿ ಅಂತೂ ಬೇಕೇ ಬೇಕು ಬಿಕಾಸ್ ಇಟ್ಸ್ ದಾಟ್ ಬ್ಯಾಕ್ಟೀರಿಯಾ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಕಿಲ್ ದೋಸ್ ಬ್ಯಾಕ್ಟೀರಿಯಾ. ಅವಾಗೆಲ್ಲ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಅವಾಗ ನೀವು ಗಟ್ಟ ಹಾಳಾಗತ್ತೆ ಅಂತ ಕುತ್ಕೊಂಡ್ರೆ ಜೀವ ಹೋಗುತ್ತೆ ಅಷ್ಟೇ. ಅದಲ್ಲ, ಯಾವಾಗ ಬೇಕು ಅವಾಗ ತಗೊಳ್ಬೇಕಾಗತ್ತೆ. ಬಟ್ ಅದರ್ವೈಸ್ ಸಣ್ಣಕ್ಕೆ ನನ್ಗೆ ಗೊತ್ತಿಲ್ಲದೆ ನಾನೇ ವಿ ಆರ್ ಟೇಕಿಂಗ್ ವಿತೌಟ್ ದೇರ್ ನಾಲೆಜ್, ದಟ್ ಇಸ್ ನಾಟ್ ಡನ್. ದಟ್ಸ್ ಇಟ್. In 2016, one Japanese doctor got a Nobel Prize for medicine. So his thesis was that if you want to get over diseases, fast. Right. That is his one line. Big thesis. Is it something Oshima? Something. Sir was out of AG. Sir ಯಾವಾಗಲೂ ಹೇಳ್ತಾರೆ session. I mean, sir always tells about that person. 2016, he got Nobel Prize for medicine. Right. Oh, yes. No, I forgot Somebody the from name. Japan. But in Bombay, I attended a seminar like this. It's autophagy, the concept of autophagy. He said so simple is you have to fast. Right. Autophagy is something where the cells, that will kill the free radicals will be eaten. So that's our Guru Srila Prabhupada, he says that if you want to drive away diseases and unwanted guests, don't feed them. yeah. So automatically they go away. Yes, these unwanted guests are nothing but the bad bacteria, right? So What about the role of sugar? Sugar. What type of sugar are you? Like, is it a chini? What we eat? Chini. Yeah, chini. Because the sugar is something like very complex thing, okay? Sugar anta helidre, whatever you eat, everything that converts to glucose. Glucose is nothing but sugar. Whatever you eat. But I'm talking about addition. Additional sugar, yes. Additional sugar, whatever you eat, right now the white kind of sugar, that has to be avoided.
Okay, that is not good. So what are the natural other sources of sugar, whatever you get, that is like fine. Well, you get it from the fruits, you get it from the molasses, whatever, for idre aprodal molasses, or we get it in the jaggery, dates. Jaggery is okay? Jaggery is it contains the similar, the jaggery and the sugar, that doesn't have much effect in the calories. Calories in it, there is no much difference, but the only additional benefit of jaggery is it contains some good minerals, iron, calcium, selenium, and there are other good minerals. Compared to sugar, you can go with jaggery, like only when compared to sugar. Otherwise, jaggery doesn't help you much. Jaggery or honey is like comparatively kind of okay. Yeah. All Pure type of honey. jaggery. Huh? All type of jaggery. ಆಲ್ ಟೈಪ್ ಆಫ್ ಜೋನಿ ಬೆಲ್ಲ ಹೇಳ್ತಿದ್ದೀರಾ, ಜೋನಿ ಬೆಲ್ಲ ಓಕೆ, ಅದೊಂದು ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಶುಗರಿಗೆ ಕಂಪೇರ್ ಮಾಡಿದ್ರೆ ಜಾಗ್ರಿ ಓಕೆ, ಯಾಕಂದ್ರೆ ಅದರಲ್ಲಿ ಮಿನರಲ್ಸ್ ಅಂತ ಹೇಳ್ತೀವಲ್ಲ, ಖನಿಜ ಅಂಶಗಳು ಅದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶ, ಕ್ಯಾಲ್ಶಿಯಮ್ ಅದೆಲ್ಲ ಇರುತ್ತೆ, ಹಾಗಾಗಿ ಓಕೆ. ಅದರ್ವೈಸ್ ಶುಗರ್ ಬೇಡ ಅಂತ. ಅವರಿಗೆ ಜಾಗರಿ ಯೂಸ್ ಮಾಡಿ ಶುಗರ್ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ನೀವು ಹೇಳಿದಾಗೆ ಎರಡು ಮೂರು ರೀತಿ ಅಂದ್ರೆ ತುಂಬಾ ಏನು ಡಿಫ್ರೆನ್ಸ್ ಇಲ್ಲ, ಜಾಗ್ರಿಗೂ ಶುಗರಿಗೂ ತುಂಬಾ ಕ್ಯಾಲರಿ ಏನು ಅಂತೂ ವ್ಯತ್ಯಾಸ ಇಲ್ಲ ಜಾಸ್ತಿ. ಗ್ಲೂಕೋಸ್ ರೈಸ್ ಆಗುತ್ತೆ, ಎರಡರಲ್ಲೂ ಗ್ಲೂಕೋಸ್ ರೈಸ್ ಆಗುತ್ತೆ. ಹಾ, ಎರಡರಲ್ಲೂ ಗ್ಲೂಕೋಸ್ ರೈಸ್ ಆಗುತ್ತೆ. ಸರಿ. ಓಕೆ, ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. Thank you very much.